ಪುತ್ರ ಧರ್ಮವನ್ನು ಪರಿಪಾಲಿಸಲು ಹತ್ಯೆ ಮಾಡಿದರು. ಪಿತೃಹತ್ಯೆ ಮಹಾಪಾಪವಲ್ಲವೇ ಕೃಷ್ಣ? ಇಂದು ನಿನಗೆ ಪಿತೃವಿನ ಹತ್ಯೆ ಮಹಾಪಾಪವೆಂದು ಅನಿಸುತ್ತಿದ್ದರೆ ಮುಂದೆ ಕಲಿಯುಗದಲ್ಲಿ ಅದರ ಕಾರಣಗಳು ಹಲವು ಅವತಾರಗಳನ್ನು ತೊಳೆಯುತ್ತವೆ. ಅಲ್ಲಿ ಪಾಪ ಪುಣ್ಯಗಳಿಗೆ ನೆಲೆಯೇ ಇರುವುದಿಲ್ಲ. ನೋಡಯ್ಯ, ಜೀವನದಲ್ಲಿ ಎಲ್ಲದಕ್ಕೂ ಒಂದು ಕೊನೆ ಅಂತ ಇರುತ್ತೆ. ಅದನ್ನೆಲ್ಲ ಎದುರಿಸಿ ಬದುಕಬೇಕು. ಇನ್ನೊಬ್ಬರ ಜೀವನದಾಗ ಏನಾರ ನಡೆದಾಗ ಅಷ್ಟೇ ನಾವು ಹಿಂಗೆ ಮಾತಾಡ್ಬೋದು. ನಮ್ಮ ತಾಟ್ನಾಗ ಕತ್ತಿ ಸತ್ತು ಬಿದ್ದಿರೋ ಮುಂದೆ ಮಂದಿ ತಾಟ್ನಾಗಿನ ನೊಣ ಓಡ್ಸಕ್ಕೆ ಹೋಗ್ಬಾರ್ದು. ಅಲ್ಲಯ್ಯ, ಏನೋ ನಿನ್ನ ಗ್ರಾಚಾರ ನೆಟ್ಟಿಗಿಲ್ಲ ಅಂತ 4 ಒಳ್ಳೆ ಮಾತು ಹೇಳಿದ್ರೆ ನನಗೇ ವೇದಾಂತ ಹೇಳ್ತಿಲ್ಲಯ್ಯ. ಹಂಗಲ್ಲಪ್ಪ, ಇಲ್ಲಿ ತನ ಇಷ್ಟು ದಿನ ನಾ ಕೊಟ್ರೆ ಲಂಚ ನಿನ್ನ ನಾಲ್ಕಿ ತಿಕ್ಕಿ ತಿಕ್ಕಿ ಅದ್ರ ಮ್ಯಾಲೆ ಕುಂತ್ಕೊಂಡು ಮಾತು ಹೇಳ್ಸಕ್ಕೈತಲ್ಲ. 4 ಸಮಾಧಾನ ಮಾತಿಗೂ ಲಂಚನ ಬೇಕಾತಲ್ಲ ಶಿವನ. ಲಂಚ ಸಮಾಧಾನ ಹೇಯ್, ಮನೇಲಿ ಹೇಳ್ಬಿಟ್ಟು ಬಂದಿದೆ ಹೆಂಗೆ ಹಳ್ಳಿ ಗಮಾರ?
ನಾಲ್ಕು ಒಳ್ಳೆ ಮಾತು ಹೇಳಿದ್ಕೆ ಲಂಚದ ನೈವೇದ್ಯನಾ? ನೋಡ್ದ ಏನನ್ನ? ನೆಕ್ಸ್ಟ್ ಮಾಡೋ ಪ್ರೋಗ್ರಾಮ್ಗೂ ಅಷ್ಟೇ. ಏನಾಯ್ತು ಸೂರಿ? ಈಸ್ ಎವ್ರಿಥಿಂಗ್ ಆಲ್ ರೈಟ್? ಡಾಕ್ಟ್ರ್ ಒಂದು 8 ಗಂಟೆಗೆ ಬರ್ತಾರೆ. ಗೊತ್ತಾಗತ್ತೆ. ಒಂದು ಕೆಲಸ ಮಾಡ್ರ, ನೀವು ಹೊರಟ್ಬಿಟ್ಟು ರೆಸ್ಟ್ ತೊಗೊಂಡು ಒಂದು 12 ಗಂಟೆಗೆ ಆಫೀಸಿಗೆ ಬಂದುಬಿಡಿ. ಅಷ್ಟೊತ್ತಿಗೆ ನಾನು ಅಲ್ಲಿಗೆ ಬರ್ತೀನಿ. ಓಕೆ ಸರಿ. ಹಂಗೆ ಟೇಪ್ನ ದಂಪ್ ಮಾಡ್ಸಿರಿ, ಮಾಡಬಿಟ್ಟು ನನಗೆ ಬೇಕಾಗುತ್ತೆ. ಸುರೇಶ, ಸುರೇಶ, ಟಾಯ್ಲೆಟ್ಗೆ ಹೋಗ್ಬೇಕಪ್ಪ. ಟಾಯ್ಲೆಟ್ಗೆ ಒಂದು ಟಾಯ್ಲೆಟ್ಗೆ ಹೋಗ್ಬೇಕಂತೆ ನೋಡವ.
ಮಾಡಬೇಕು. ಇದು ಮೋಸ ಅಪ್ಪಯ್ಯ. ತಗೋ, ಇದು ದುಡ್ಡು ಇಟ್ಕೊಂಡಿರು, ಸಂಜೆ ಬರ್ತೀನಿ. ಬೇಗ ತಿಂಡಿ ಮಾಡಮ್ಮ, ನಾನು ಆಫೀಸ್ಗೆ ಹೋಗ್ಬೇಕು. ಆಫೀಸ್ಗಾ? ಹಾಸ್ಪಿಟ್ಲಿಗೆ ಹೋಗಲ್ವಾ? ಇಲ್ಲಮ್ಮ, ಇವತ್ತು ಶೂಟ್ ಮಾಡಿದ್ದನ್ನು ಎಡಿಟ್ ಮಾಡಿಸಿ ಎಡಿಟ್ರ್ ಕೊಡಬೇಕು. ಸರಿ ತಗೋ, ಚಾರ್ಜ್ ಹಾಕ್ಬಿಡು. ಹಲೋ ಸರ್. ಇಲ್ಲ, ರೆಡಿಯಾಗಿ ಹೊರಟೆ. ಹಾಂ, ಇಲ್ಲ ಹೊರಡ್ತೀನಿ ಸರ್. ರವಿ ಬಂದಿರಬೇಕಲ್ಲ ಟಿಪ್ ತೊಗೊಂಡು. ಹಾಂ, ಬಂದ್ಬಿಡ್ತಾನೆ, ಅವನೇನು ಬಂದ್ಬಿಡ್ತಾನೆ. ಓಕೆ ಸರ್, ಬರ್ತೀನಿ. ಹಾಂ, ಬರ್ತೀನಿ, ಬಾಯ್. ಬೇಗ ತಿಂಡಿ ರೆಡಿ ಮಾಡಮ್ಮ, ನಾನು ಹೋಗ್ಬೇಕು. ಸರಿ, ರೆಡಿ ಆಗಿ ಕೊಡ್ತೀನಿ. ಅವತ್ತೆಲ್ಲ ಸ್ವಲ್ಪ ಹಾಸ್ಪಿಟಲ್ ಕಾಯಿಸಿದ್ರು ಮುಗಿಯುತ್ತೆ. ಹಾಸ್ಪಿಟ್ಲಲ್ಲಿರೋ ಅಪ್ಪನಿಗಿಂತ ಕೆಲಸಕ್ಕೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತೀಯ. ಸುಮ್ಮನೆ ಗುಣ ಅಂತಿರ್ಬೇಡಮ್ಮ. ನಾನು ದುಡಿದ್ರೆ ತಾನೇ ಹಾಸ್ಪಿಟ್ಲ್ ಬಿಲ್ ಕಟ್ಟಕ್ಕಾಗೋದು. ಅವ್ರು ದುಡಿಯೋ ಗೌರ್ಮೆಂಟ್ ಸಂಬಳ ಯಾರಿಗೆ ಸಾಲತ್ತೆ ಹೇಳು? ಹಾಂ, ಬೆಳಗ್ಗೆ ತಲೆ ಕೆಡ್ಸ್ಕೊಂಡಿರ್ತ. ಅವ್ರು ನೋಡ್ಕೊಳ್ಳೋಕೆ ನೀನು ಅಮ್ಮ ಇದ್ದೀರಲ್ಲ. ಅಯ್ಯೋ, ನಾವೇನೋ ಇದ್ದೀವಿ, ಇಲ್ಲ ಅಂತ ಅಲ್ಲ. ಆದರೆ ಅಪ್ಪಂಗೆ ನಿನ್ನ ಮೇಲೆ ಪ್ರೀತಿ ಜಾಸ್ತಿ. ನೀನು ಎಲ್ಲಿದ್ಯೋ, ಹೇಗಿದ್ಯೋ, ಊಟ ಮಾಡಿದ್ಯೋ ಇಲ್ವೋ, ಬರೀ ನಿನ್ನ ಬಗ್ಗೆನೇ ಯೋಚನೆ. ಸ್ವಲ್ಪ ಟೈಮ್ ಸಿಕ್ಕಿದ್ರೂ ಸಾಕು, ಫೋನ್ ಮಾಡಿ ವಿಚಾರಿಸ್ಕೊ ಅಂತಾರೆ. ಅಂಥದ್ರಲ್ಲಿ ಇಷ್ಟು ದಿನ ಆದಮೇಲೆ ಬಂದಿದ್ಯಾ, ಒಂದು ಅರ್ಧ ಗಂಟೆ ಟೈಮ್ ಸ್ಪೆಂಡ್ ಮಾಡಿ ಹೋಗು. ಆಯಿತು ಬಿಡಿ ಮೇಡಮ್, ನಾವು ಹೋಗ್ತವ್ರು ನೋಡ್ಕೊಂಡೇ ಹೋಗ್ತೀವಿ, ಆಯಿತಾ? ತಗೋಯ್ತು, ನಂಗೆ ಲೇಟ್ ಆಗ್ತದೆ. ಹಂಗೆ ಇದನ್ನು ಇಟ್ಕೊ. ಆ ಅಪ್ಪ ಕೊಟ್ಟಿದ್ದ ದುಡ್ಡು ಈ ಅಪ್ಪನ ಖರ್ಚಿಗಾಗಲಿ. ಚೆನ್ನಾಗಿದೆ ಗಾದೆ. ಬ್ಯಾಕ್ ಪೇಜ್ ನಿನಗೆ ಹೇಳೋದು ನಾನು. ಇವಾಗ ಏನಾಯ್ತು ಅಂತ ಪದೇ ಫೋನ್ ಮಾಡ್ತಿದ್ದೆ ನೀನು. ಅಲ್ಲಿ ಕೆಲಸ ಮಾಡೋದು ಬೇಡವಾ? ಹಾಸ್ಪಿಟ್ಲಿಗೆ ಹೋಗ್ತೀನಿ ಅಂತ ಹೇಳಿ ಇಲ್ಲಿಗೆ ಯಾಕೆ ಬರಲಿಲ್ಲ ನೀವು? ಮಾವ ನನಗೆ ಪದೇ ಫೋನ್ ಮಾಡ್ತಿದ್ದಾರೆ, ಅದಕ್ಕೆ ಫೋನ್ ಮಾಡಿದೆ. ಏನಂತವ್ರಿಗೆ ಕೆಲಸ ಮಾಡೋದು ಬೇಡವಾ? ಏನಪ್ಪ, ಹೇಗಿದ್ದೀರಾ? ಏನು ಹೇಳಿದ್ರು ಡಾಕ್ಟ್ರು? ಆರಾಮಾಗಿದ್ದೀನಿ. ಇನ್ನು 2 ದಿವಸದಲ್ಲಿ ಡಿಸ್ಚಾರ್ಜ್ ಆಗ್ಬೋದಂತೆ. ಇಲ್ಲಿ ಇದ್ದು ಬೇಜಾರಾಗ್ಬಿಟ್ಟಿದೆ ಕಣೋ. ನೀನು ಬೆಳಗ್ಗೆ ಬಂದಾಗ ಸರಿಯಾಗಿ ಮಾತಾಡೋಕ್ಕೂ ಆಗಲಿಲ್ವಲ್ಲ, ಇನ್ನೊಂದು ಸಲ ನೋಡೋಣ ಅನಿಸ್ತು. ಇಲ್ಲಿಗೆ ಬರ್ತೀನಿ ಅಂತ ಹೇಳಿದೆ ಅಂತಲ್ಲ ರೇಖಾ ಹತ್ರ, ಅದಕ್ಕೆ ಇಷ್ಟೊತ್ತಾದರೂ ಬರಲಿಲ್ವಲ್ಲ, ಒಂದು ಸ್ವಲ್ಪ ವಿಚಾರಿಸಮ್ಮ ಎಷ್ಟೊತ್ತಿಗೆ ಬರ್ತಾನೆ ಅಂತ ನಾನೇ ರೇಖಾಗೆ ಹೇಳಿದೆ. ಅಷ್ಟೇನಾ? ಅಲ್ಲಪ್ಪ, ಅವಳು ಪದೇ ಫೋನ್ ಮಾಡಿದ್ದು ನೋಡಿ ನಿಮ್ಗೇನೋ ಆಯಿತು ಅಂದ್ಕೊಂಡು ಕೆಲಸ ಎಲ್ಲ ಬಿಟ್ಟು ಬಂದಿದ್ದೀನಿ ನಾನು. ಅಲ್ಲ, ನಾನೇ ನೀವು ಊರಿಗೆ ಹೋಗ್ತಾ ಇದ್ದೀನ? ಹಾಂ,
ಸಂಜೆ ಬಂದಾಗ ಆರಾಮ ಮಾತಾಡ್ತಿದ್ದೆ ತಾನೇ. ಅಷ್ಟರಲ್ಲಿ ಎಲ್ಲರೂ ಏನೋ ಆದವ್ರ ಥರ ಆಡ್ತೀರಪ್ಪ. ನೀವೀಗ ರೆಸ್ಟ್ ತಗೊಳ್ಳಿ, ನಾನು ಸಂಜೆ ಬಂದಾಗ ಮಾತಾಡ್ತೀನಿ. ಓಕೆ, ಟೇಕ್ ರೆಸ್ಟ್. ಬಾಯ್. ಅಣ್ಣ ಹಾಸ್ಪಿಟ್ಲ್ ಹೋಗುತ್ತೆ ಹಾಸ್ಪಿಟ್ಲ್ ಹೋಗುತ್ತೆ ಅಣ್ಣ ಹಾಸ್ಪಿಟ್ಲ್ ಹೋಗುತ್ತೆ ಅಣ್ಣ ಹಾಸ್ಪಿಟ್ಲ್ ಹೋಗುತ್ತೆ ನೋಡಿ ಅಲ್ಲಿಂದ 30 ಕಿಲೋಮೀಟರ್ ಆಗುತ್ತೆ. ಬೇಗ 250 ರೂಪಾಯಿ ಚಾರ್ಜ್ ಫಿಕ್ಸೆಡ್. ಎಷ್ಟಾಗುತ್ತೆ ಅಣ್ಣ ಇಲ್ಲಿ ಸ್ಲೀಪರ್ ಬಂದ್ಬಿಟ್ಟು 500 ರುಪೀಸ್ ಮಲ್ಕೊಂಡು ಹೋಗೋದು. ಹೋಗ್ತೀರಾ? ರೊಕ್ಕಿಲ್ರಿ, ಊರಿಗೆ ಹೋದ ಕೂಡಲೇ ಕೊಡ್ತೀನಿ. ಕೆಲಸ ಮಾಡಿ ಗೌರ್ಮೆಂಟಲ್ಲಿ ಹೋಗ್ಬಿಡಿ ಸರ್, ಗೌರ್ಮೆಂಟಲ್ಲಿ ಹೋಗ್ಬಿಡಿ. ರೊಕ್ಕಿಲ್ರಿ, ಊರಿಗೆ ಹೋದ ಕೂಡಲೇ ಕೊಡ್ತೀನಿ. ರೊಕ್ಕಿಲ್ಲ, ರೊಕ್ಕಿಲ್ಲ ಮನೆಗಡೆ ಅಲ್ಲ, ಗೌರ್ಮೆಂಟ್ ಗಾಡಿ. ಊರಿಗೆ ಹೋದ ಕೂಡಲೇ ಕೊಡ್ತೀನಿ. ಯಾವ ಊರಿಗೆಲ್ಲ ಕೊಡ್ತೀವಿ? ಹಾಸ್ಪಿಟ್ಲ್ ಅಲ್ಲ ಇಳಿಸ್ತದಮ್ಮ. ಹೊಸ ಲಗೇಜಸ್ ಮಾತಾಡ. ಹಲೋ ಸರ್. ಪರವಾಗಿಲ್ಲ ಹೇಳಿ ಸರ್, ತೊಂದರೆ ಇಲ್ಲ. ಹಾಂ ಸರ್ ಎಡಿಟಿಂಗ್ ಎಲ್ಲ ಆಗಿದೆ, ಅದೇ ವಾಯ್ಸ್ ಓವರ್ ಒಂದು ಬಾಕಿ ಇದೆ ಸರ್. ಇನ್ನು ಸ್ಕ್ರಿಪ್ಟ್ ರೆಡಿ ಇದೆ. ಹಾಂ, ಬೆಳಗ್ಗೆ 9 ಗಂಟೆಗೆ ರೆಡಿ ಇರುತ್ತೆ ಸರ್. ಹಾಂ ಸರ್. ಸರ್ ಬಿಜಾಪುರನಾ ಸರ್? ಇವತ್ತು ಬೆಳಿಗ್ಗೆಯಿಂದ ಅಷ್ಟು ದೂರದಿಂದ ಬಂದಿದ್ದೀವಲ್ಲ ಸರ್. ಸರಿ ಸರ್, ಓಕೆ. ರೇಖಾ ಏನು ಬೆಳಗ್ಗೆ ನಾನು ಬ್ಯಾಗ್ ರೆಡಿ ಮಾಡಮ್ಮ, ನಾನು ಬಿಜಾಪುರಕ್ಕೆ ಹೋಗು. 10 ದಿನ ಆದಮೇಲೆ ಬೆಳಗ್ಗೆ ತಾನೇ ಬಂದಿದ್ಯಾ, ಮತ್ತೆ ಹೊರಡ್ತೀನಿ ಅಂತೀಯಲ್ಲ. ಅಲ್ಲಿ ಮಾವ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದಾರೆ. ಅವ್ರು ಅಡ್ಮಿಟ್ ಆದಾಗ್ಲಿಂದ ನಿಂದೆ ಯೋಚನೆ. ಅತ್ತೆ ಫೋನ್ ಮಾಡಿದ್ರು, ಸಂಜೆನೂ ಆ ಕಡೆ ಹೋಗ್ಲಿಲ್ವಂತೆ. ಅವ್ರು ನೀನು ಅಪ್ಪನೋ ಅಲ್ವೋ ಅನ್ನೋ ಅನುಮಾನ ಬಂದ್ಬಿಟ್ಟಿದೆ. ನೋಡಮ್ಮ, ಅಪ್ಪ ಹಾಸ್ಪಿಟ್ಲ್ ಇದ್ದಾರೆ ಅಂತ ನಾನು ಕೆಲಸ ಮಾಡದೆ ಕೂರೋಕ್ಕಾಗಲ್ಲ. ಪದೇ ಪದೇ ಫೋನ್ ಮಾಡಿ ತಲೆ ತಿಂತೀರಾ. ಈಗಿರೋ TRP ಟೆನ್ಷನಲ್ಲಿ ನಾನು ರಜಾ ಹಾಕ್ತಾರೆ, ನನ್ನ ಮನೆಗೆ ಕಳಿಸ್ತಾರಷ್ಟೇ. ಆಗ ನಾನು ನಮ್ಮಪ್ಪ ಮುಖ ನೋಡ್ಕೊಂಡು ಕೂತಿರ್ಬೇಕು. ಅಪ್ಪ ಮಗ ಮುಖಾಮುಖಿ ಏನೋ ಸೀರೆ ನಾನು ತೆಗಿಬೇಕಾಗತ್ತೆ. ನೋಡು, ಈಗ ಜಗಳ ಮಾಡ್ತಾ ಕೂತ್ಕೊಳ್ಳೋಕ್ಕಾಗಲ್ಲ. ಬೆಳಗ್ಗೆ ಹಾಸ್ಪಿಟ್ಲ್ಗೆ ಹೋಗ್ತೀಯಲ್ಲ, ಆಗ ನನ್ನ ಜೊತೆ ಬರ್ತೀನಿ, ಓಕೆನಾ?
ಓಕೆನಾ? ನಮ್ದೊಂಥರ ಆನ್ಲೈನ್ ಸಂಸಾರ ಆಗಿಬಿಟ್ಟಿದೆ ಅಂತ ಅನಿಸ್ತಿಲ್ವಾ? ಫೇಸ್ಬುಕ್ಕಲ್ಲಿ ಚಾಟ್ ಮಾಡಿ ಅದನ್ನು ಮೆಸೇಜಲ್ಲಿ ತಿಂದು ವಾಟ್ಸಪ್ಪಲ್ಲಿ ಡಿಸ್ಪೋಸ್ ಮಾಡೋ ಥರ. ಆನ್ಲೈನಲ್ಲಿ ವೈರಸ್ ಅಟ್ಯಾಕ್ ಆಗದಿದ್ರೆ ಸಾಕು. ಹಲೋ ರವಿ. ಸಾರಿ ಕಣ, ಇಷ್ಟೊತ್ತಲ್ಲಿ ತೊಂದರೆ ಕೊಡ್ತಾಯಿದ್ದೀನಿ. ಅದು ಎಡಿಟ್ರು ಫೋನ್ ಮಾಡಿದ್ರು, ನಾಳೆ ನಾವು ಬಿಜಾಪುರಕ್ಕೆ ಹೋಗ್ಬೇಕಂತಪ್ಪ. ಹಾಂ, ನೀನು ನಂಜುಂಡನ ಕರ್ಕೊಂಡು ಜರಳಿ ಕ್ರಾಸ್ ಹತ್ರ ಬಂದುಬಿಡು. ನಾನು ಬೆಳಗ್ಗೆ ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಅಲ್ಲಿಗೆ ಬರ್ತೀನಿ ಕಣ. ಒಂದು 8 ಗಂಟೆ ಆಗತ್ತೆ. ಓಕೆ ಓಕೆ, ಬಾಯ್. ಅಪ್ಪ, ಯಾರಪ್ಪ ನೀನು? ಇಲ್ಲೇನ ಕೂತಿದ್ಯಾ? ಏನಿಲ್ರಿ, ನಾ ಹೋಗಬೇಕು. ಇಲ್ಲಿ ಕೊಡಪ್ಪ, ಇಲ್ಲಿ ಬಿಡ್ರಿ. ಸರಿ ಬಾ, ಕೂತ್ಕೊಳಪ್ಪ ಇಲ್ಲಿ. ಅದನ್ನ ನಿಲ್ಸ್ಕೋ. ಅಯ್ಯೋ, ಯಜಮಾನ ತಗೋ. ಅಯ್ಯೋ, ಕಾಸೇನು ಕೊಡ್ಬೇಡಪ್ಪ, ಕುಡಿ. ಭಾಳ ಉಪಕಾರ ಐತ್ರಿ ಅಪ್ಪ, ನಾ ಬರ್ತೀನಿ ರೀ. ಏನೋ ಕೇಳಬೇಕಿತ್ತು. ಏನಿಲ್ಲ. ಆಗಲೇ ಏನೋ ಹೇಳಕ್ಕೆ ಬರ್ತಿದ್ದೆ, ಪರವಾಗಿಲ್ಲ ಹೇಳು. ಮತ್ತೆ ಹೇಳೋ ಚಾನ್ಸ್ ಮಿಸ್ ಆದರೆ ಯಾರಿಗೂ ಗೊತ್ತು. ಈ ಟೆಲಿಕಾಸ್ಟ್ ಆಗದೆ ಇರೋ ನಿಮ್ಮ ಚಾನಲ್ ಥರ. ಅದು ಅಪ್ಪನ ಸ್ವಲ್ಪ ಹೊತ್ತು ಹಾಗೆ ನೋಡಿ ಮನಸ್ಸಲ್ಲೇ ಇಂಪ್ರಿಂಟ್ ಮಾಡ್ಕೊಂಡು ಹೋಗಬೇಕು ಅನ್ನಿಸ್ತಾ ಇದೆ. ಇದಕ್ಕೆ ಈ ಶಕುನ ಅಪಶಕುನಗಳ ಅರ್ಥ ಹಚ್ಚೋ ನೆಸೆಸಿಟಿ ಇಲ್ಲ ಅಲ್ವಾ? ಅಯ್ಯೋ, ನಿಮ್ಮಪ್ಪ ನಿಮ್ಮಿಷ್ಟ, ನಾನು ಯಾಕೆ ಅಡ್ಡ ಬರಲಿ? ಎಷ್ಟೇ ಅರ್ಜೆಂಟಲ್ಲಿದ್ದರೂ ಈಗ ಮಿಸ್ ಮಾಡ್ಕೊಳ್ಳೋ ಈ ಮೂಮೆಂಟ್ ಮುಂದೆ ಫ್ಯೂಚರಲ್ಲಿ ಮಿಸ್ ಮಾಡ್ಕೊಂಡು ತಪ್ಪು ಮಾಡಿದೆ ಅಂತ ಅನಿಸ್ಬಾರ್ದಲ್ವಾ? ಬಾ, 10 ನಿಮಿಷ ಕೂತು ನೋಡ್ಕೊಂಡು ಹೋಗು. ಹಾಂ ರವಿ, ಹೇಳ. ಕೆಲಸ ಮುಗೀತು, ಇವಾಗಿಲಿಂದ ಹೊರಡ್ತಾ ಇದ್ದೀವಿ. ಈಗ ತಾನೇ ಹಾಸ್ಪಿಟ್ಲಿಗೆ ಬಂದಿದ್ದೀನಿ, ಇನ್ನೇನು ಹೊರಡ್ತೀನಿ. ಸರಿ, ಎಷ್ಟೊತ್ತಾಗುತ್ತೆ ಬರೋದು? ಈಗ ಹೊರಡೋದೆ. ಹೊರಡೋ ಮೊದಲು ಟೈಮ್ನ ಫ್ರೀಸ್ ಮಾಡಿ ಸ್ಟೋರ್ ಮಾಡೋ ಪ್ರಯತ್ನದ ಮೊದಲನೇ ಹಂತದಲ್ಲಿದ್ದೀನಿ ಕಣ. ಅಂದರೆ ಹೊರಡೋಕ್ಕೆ ಮುಂಚೆ ಅಪ್ಪನ ಮುಖನ ಮೆಮೊರಿಲಿ ಸ್ಟೋರ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀನಿ, ಮೊಬೈಲ್ ಇಲ್ದೇನೆ. ಓಹೋ, ತಂದೆಗೆ ತಕ್ಕ ಮಗ ಪಾರ್ಟು ತೆಗಿಯೋ ತಯಾರಿದ್ಯಾ ಅಂತ ಆಯಿತು. ಇಲ್ವಲ್ಲ,
ಹಾಗಂತ ಫಿಲಮ್ ಬೇರೆ ಬಂದಿದ್ಯಾ? ಗೊತ್ತಿಲ್ವಾ? ಏನು ಗೊತ್ತಿರಲಿಲ್ಲ? ಸಿನಿಮಾ ಇರೋದು ಗೊತ್ತಿರಲಿಲ್ವಾ? ಅಥವಾ ಈಗ ನಿನ್ನಲ್ಲಿ ಮಗನ ಪಾತ್ರದ ಜವಾಬ್ದಾರಿ ಹೊತ್ಕೊಂಡು ನಿಂತಿದ್ದೆ ಅನ್ನೋದು ಗೊತ್ತಾಗ್ತಾ ಇಲ್ವಾ? ಅಪ್ಪ ನಿಂಗೆ ಇಷ್ಟ ಇರಲಿ ಇಲ್ಲದೆ ಇರಲಿ ಆ ಪಾತ್ರನ ನೀನೇ ಮಾಡಬೇಕು ಅನ್ನೋದು ನಿಂಗೆ ಗೊತ್ತಾಗ್ತಾ ಇಲ್ವಾ? ಅಥವಾ ಪೇಷಂಟ್ ಅಪ್ಪನ ಪಾತ್ರಕ್ಕೆ ಯಾರನ್ನ ಹಾಕೊಳ್ಳೋದು ಗೊತ್ತಾಗ್ತಾ ಇಲ್ವಾ? ನನ್ನ ಕಥೆನೇ ವ್ಯಥೆ ಆಗಿರೋದ್ರಿಂದ ಹೀರೋ ಪಾರ್ಟ್ ನಾನೇ ಮಾಡಬೇಕಪ್ಪ. ಅಪ್ಪನ ಪಾತ್ರಕ್ಕೆ ನಾ ಅಪ್ಪನೇ ಕೇಳ್ತೀನಿ ಬಿಡು. ನನ್ನ ಕತೆ ಫಿಲಮ್ ಮಾಡೋದು ಒಳ್ಳೆ ಐಡಿಯಾ ಕಣ. ಅದರಲ್ಲೂ ಸೀರಿಯಲ್ ಮಾಡಿದ್ರೆ 1000 ಎಪಿಸೋಡ್ ಗ್ಯಾರಂಟಿ. ಸರಿ ಕಣ, ಒಳಗೆ ಹೋಗಬೇಕು, ಆಮೇಲೆ ಫೋನ್ ಮಾಡ್ತೀನಿ. ಸರಿ ಆಯಿತು, ವೆಯ್ಟ್ ಮಾಡ್ತಾ ಇರ್ತೀವಿ, ಬೇಗ ಬಂದುಬಿಡು. ಹಾಂ, ಬೇಗ ಬಂದುಬಿಡ್ತೀನಿ, ಬಾಯ್. ಕತೆ ಸಿನಿಮಾ. ಇದೇನಿದು? ಎಲ್ಲಿಗೆ ಹೊರಟೆ? ಬಿಜಾಪುರ. ನಿನ್ನೆ ತಾನೇ ಬಂದೆ. ನಿನ್ನೆ ಕೂಡ ನಿಮ್ಮ ಅಪ್ಪನ ಹತ್ರ ಸರಿಯಾಗಿ ಮಾತಾಡಿಲ್ಲ. ಇರು, ಎಬ್ಬಿಸ್ತೀನಿ. ಬೇಡಮ್ಮ, ಅವರಿದ್ರೆ ಅದು ಇದು ಅಂತೇಳಿ ನಾನು ಟೈಮ್ ವೇಸ್ಟ್ ಮಾಡ್ತಾರೆ. ರವಿ ನನ್ನ ಜುಂಡ ಕಾಯ್ತಾ ಇರ್ತಾರೆ, ನಾನು ಹೋಗಬೇಕು. ಪರವಾಗಿಲ್ಲ, ಇರು. ಅವರು ತಿಂಡಿ ತಿನ್ನೋಷ್ಟರಲ್ಲಿ 4 ಮಾತಾಡಿ ಹೋಗ್ಬೋದಲ್ವಾ? ರೀ ರೀ ಏನು? ತಿಂಡಿ ಬಂದಿದೆ, ಅಲ್ಲಿ ನೋಡಿ. ಸುರೇಶನು ಬಂದಿದ್ದಾನೆ. ಬಾ ಬಾ, ಕೂತ್ಕೊ ಬಾ. ಹೋದ ಕೆಲಸ ಏನಾಯಿತು? ಆಯಿತು. ಅಲ್ಲಿ ತುಂಬ ಬಿಸಿಲಲ್ವಾ? ಸ್ವಲ್ಪ. ರವಿ ಆಗಿದ್ದಾನೆ? ಆರಾಮಾಗಿದ್ದಾನೆ. ನಂಜುಂಡನ ಬಂದಿದ್ನಾ? ಎಲ್ಲರೂ ಬಂದಿದ್ರಪ್ಪ. ಮೊದಲು ತಿಂಡಿ ಕೊಡಮ್ಮ. ಆಮೇಲೆ ಆ ನಂಜುಂಡನ ಹುಡುಗಿ ಸಿಕ್ಕತ್ಲ, ಹೋಟ್ಲ ಮನೆಗೆ ಬಂದಾಗ ಯಾರು ಹುಡುಗಿ ತೋರಿಸೋದು ಕಟ್ಟದ ಅಲ್ವಾ? ಅಲ್ಲೇ ಅಪ್ಪ, ನಿನ್ಗೆ ಹೇಳಿದ್ದೀನಿ ತಿಂಡಿ ತಿನ್ಬೇಕಾದ್ರೆ ಮಾತಾಡಬೇಡ ಅಂತ. ಕ್ಲೀನ್ ಮಾಡಮ್ಮ. ಹಾಂ ರವಿ, ಹೇಳು. ಇಲ್ಲ, ಇನ್ನು ಹಾಸ್ಪಿಟಲಲ್ಲಿದ್ದೀನಿ. ಹಾಂ, ಹೊರಡ್ತೀನಿ. ಇಲ್ಲಿ ಜಾಳಕ ಸರ್ ಇದ್ದೀರಾ? ಸರಿ, ನಾನು ಬಂದುಬಿಡ್ತೀನಿ ಕಣ, ನೀನು ಹೊರಡ್ತಿದ್ದೆ. ಓಕೆ. ಹಾಂ, ಬಾಯ್. ಹಾಂ, ನಾನು ಹೊರಡ್ತೀನಿ. ಹೊರಟಿಯಾ? ನಿಮ್ಮ ಅಪ್ಪಂಗೆ ಒಂದು ಮಾತು ಹೇಳಿ ಹೋಗ್ಬಿಡೋ. ಬೇಡಮ್ಮ, ಅವರಿದ್ರೆ ಏನಾದ್ರು ಪ್ರಾಬ್ಲಮ್ ಮಾಡ್ತಾರೆ. ನಾನು ಫೋನ್ ಮಾಡಿ ಮಾತಾಡ್ತೀನಿ. ಓಕೆ, ಬಾಯ್ ರೇಖಾ. ಬಂದಲ್ಲ ಎಷ್ಟಾಗಿದೆ? ಇಷ್ಟು ಚೇಂಜ್ ಮಾಡಿ ಇರ್ಬೇಕು ನೋಡಿ. ಸರಿ, ಇಟ್ಕೊಳ್ಳಿ. ನೋಡಕಣ, ಟೀ ಹೇಳ ಸರ್, ಒಂದು ಟೀ ಕೊಡಿ. ಏನಿಲ್ಲಪ್ಪ, ನಿನ್ನ ಟೆನ್ಷನ್ನು, ನಮ್ಮ ಅನ್ಶೆಡ್ಯೂಲ್ಡ್ ಕೆಲಸಗಳು, ನಿಮ್ಮ ಮನೆ ಪ್ರಾಬ್ಲಮ್ಮು, ಇದೆಲ್ಲ ನೆನ್ಸ್ಕೊಂಡು ನಗು ಬರ್ತಾಯಿತ್ತು ಅಷ್ಟೇ. ಮತ್ತೆ ಹೇಗಿದ್ದಾರೆ ಇವಾಗ ನಿಮ್ಮ ತಂದೆ? ಡಾಕ್ಟ್ರ್ ಏನಂದ್ರು? ಹಾಗೆ ಇದ್ದಾರೆ ಕಣ. ಥ್ಯಾಂಕ್ ಯು. ಈ ಕಾಲದ ಗತಿನೇ ವಯಸ್ಸಾಗೋದನ್ನು ಡಿಸೈಡ್ ಮಾಡುತ್ತೆ ಅನ್ಸುತ್ತೆ. ಏನಂಗಂದ್ರೆ? ಈ ವಯಸ್ಸಾಗೋದನ್ನ ಟೈಮ್ ಡಿಸೈಡ್ ಮಾಡತ್ತೆ ಅಂತ ಅನಿಸ್ತಾ ಕಣ. ಈ ಅಪ್ಪ ಮಗನಿಗಿರೋ ಒಂದು ವ್ಯತ್ಯಾಸ ಅಂದರೆ ನಾವು ಟೈಮ್ನ ಹೇಗೆ ಗ್ರಹಿಸ್ತೀವಿ ಅಂತ. ಏನಪ್ಪ ಹಂಗಂದ್ರೆ? ಅದೇನೇ ಇರಲಿ ಬಿಡು,
ಸಂಬಂಧಗಳನ್ನ ಮೈಕ್ರೋಸ್ಕೋಪ್ನ ಅಡಿಯಲ್ಲಿ ಇರಿಸುವಂಥ ನಿನ್ನ ವೈಜ್ಞಾನಿಕ ಮನೋಭಾವಕ್ಕೆ ನಮ್ಮ ಭಾವನಾತ್ಮಕ ಧಿಕ್ಕಾರವಿರಲಿ. ಯಾವ ರೂಟ್ ಇವಾಗ? ಬೆಳಿಗ್ಗೆ ರೀಚ್ ಆಗ್ತೀವಾ? ಹಾಂ, ರೂಟೆಲ್ಲ ಪ್ಲ್ಯಾನ್ ಆಗಿದೆ. ಈಗ ನೀವು ಹ್ಞೂ ಅಂದರೆ ಹೊರಡೋದಷ್ಟೇ. ನೋಡೋಣ. ಇಲ್ಲ, ಬಟ್ ಮೈನ್ ರೂಟಲ್ಲಿ ಹೋದರೆ ನಮ್ಗೆ ತುಂಬ ಲೇಟ್ ಆಗಿಬಿಡುತ್ತೆ. ಅದಕ್ಕೆ ಒಂದು ಶಾರ್ಟ್ಕಟ್ ಪ್ಲ್ಯಾನ್ ಮಾಡಿದ್ದೀವಿ. ಈಗ ಇಲ್ಲಿಂದ ಹೊಸಪೇಟೆ, ಅಲ್ಲಿಂದ ಬಿಜಾಪುರ. ಯಾವುದೋ ಒಂದಪ್ಪ, ಒಟ್ಟಿನಲ್ಲಿ ಅಲ್ಲಿಗೆ ಬೇಗ ರೀಚ್ ಆಗಬೇಕಷ್ಟೇ. ಸಾಹೇಬ್ರ ಹೊಸಪೇಟೆ ಕಡೆ ಹೊಂಟಿರ? ನಾನು ನಿಮ್ಮ ಜೊತೆ ಬರಲ್ಲ. ನಮ್ಮೂರು ಅಲ್ಲೇ ಐತ್ರಿ. ಯಾರ ನೀನು? ಏನ ನಿನ್ನ ಹೆಸರು? ನನ್ನ ಹೆಸರು ಶರಣಪ್ಪ ಅಂತ್ರಿ. ನಮ್ಮೂರು ಹೊಸಪೇಟೆ ಹತ್ರ ವೆಂಕಟಾಪುರ ಅಂತ ಸಣ್ಣ ಹಳ್ಳಿ ರೀ. ಯಾಕೆ ಬಸ್ ಇಲ್ವಾ? ಬಸ್ಸಲ್ಲಿ ಹೋಗಿ ಬರ್ತಾನೆ? ಇಲ್ರಿ, ನನ್ನ ಹತ್ರ ರೊಕ್ಕಿಲ್ಲ. ಬೇಕಾರ ಅಲ್ಲಿ ಹಾದ ಕೂಡಲೇ ಕೊಡ್ತೀನಿ ರೀ. ನಾನು ನಿಮ್ಮ ಕೂಟ ಕರ್ಕೊಂಡು ಹೋಗ್ರಿ, ನಿಮಗೆ ಪುಣ್ಯ ಬರುತ್ತಾ? ಪಾಪ ಕರ್ಕೊಂಡೋಗಿ ಸರ್. ಬೆಳಿಗ್ಗೆಯಿಂದ ನೋಡ್ತಾ ಇದ್ದೀನಿ, ಹೋಗೋ ಬರೋ ಗಾಡಿನೆಲ್ಲ ನಿಲ್ಲಿಸ್ತಾ ಇದ್ದಾನೆ. ಯಾರೂ ನಿಲ್ಲಿಸ್ತಾ ಇಲ್ಲ. ಹೊಟ್ಟೆಗೂ ಏನೂ ತಿಂದಿಲ್ಲ. ಇವ್ನು ಕರ್ಕೊಂಡು ಹೋಗೋದೇ ದೊಡ್ಡ ವಿಷಯ ಅಲ್ಲ. ಇವ್ನು ಯಾರು ನಮಗೆ ಗೊತ್ತೂ ಇಲ್ಲ. ನಮ್ಮ ಗಾಡೀಲಿ ಜಾಗನೂ ಇಲ್ಲ. ಇರೋ ಜಾಗದಲ್ಲಿ ಕ್ಯಾಮ್ರಾ ಎಲ್ಲ ಇಟ್ಟಿದ್ದೀವಿ. ಇನ್ನು ಇವನ್ನೆಲ್ಲಪ್ಪ ಕೂರಿಸೋದು? ಹಿಂದಾಗಡೆ ಡಿಕ್ಕಿ ತೆಗೆದಾಗಲ್ವೇನೋ? ನಿಮಗೆ ಓಕೆ ಅಂತಂದ್ರೆ ನನಗೇನು ಪ್ರಾಬ್ಲಮ್ ಇಲ್ಲ. ಹಂಗೇನು ಪ್ರಾಬ್ಲಮ್ ಇಲ್ಲ ಕಣ. ನೋಡಪ್ಪ, ಇಡೀ ದಿನ ಡಿಕ್ಕಿಲಿ ಕೂತ್ಕೊಂಡು ಬರಬೇಕು. ಅಡ್ಜಸ್ಟ್ ಮಾಡ್ಕೊಂಡು ಬರ್ತೀನಿ ಅಂದರೆ ಬಾ. ಸರಿ, ಅದೆಲ್ಲ ತರ ಮುಂದೆ ಹಾಕೊಳ್ಳ. ಹೋಣ, ದುಡ್ಡು ಕೊಟ್ಬಿಡ ಹಂಗೆ. ಎಷ್ಟಾಯ್ತು ಸರ್? ನೋಡಿ, ರೀ, ಆ ಭಾರ ಎತ್ಕೊಂಡು ಯಾಕೆ ಓದಾಡ್ತೀರ? ಕೊಡ್ರಿ, ಟೆನ್ಷನ್ ಇಟ್ಕೊಂಡು ತಿನ್ಬೇಕಾದ್ರೆ. ಬ್ಯಾಡ್ರಿಪ್ಪ, ನಂಗೇನಿದು ಬಾರಿಲ್ಲ. ಅಲ್ಲೊಂದೈತ್ರಿ, ಅಲ್ಲೊಂದೈತಿ. ಸರಿಯಾಗಿ ಕೂತ್ಕೊಳ್ಳಿ. ಎಡಿ ನಂಜುಂಡ. ರೀ ಸಾವ್ಕಾರ, ಏನಿದೆ ಇದ್ರೊಳಗೆ? ಬಾಕ್ಸ್ ಒಳಗಡೆ ಗೋಲ್ಡ್ ಬಿಸ್ಕೆಟು ಸಾಗಿಸ್ತಲ್ಲ ತಾನೆ? ಸಾರಿ ಸಾವ್ಕಾರ್ರೆ, ಗೋಲ್ಡ್ ಬಿಸ್ಕೆಟು ಅಂತ ನಿಮ್ಮನ್ನ ಅಂಡರ್ ಎಸ್ಟಿಮೇಟ್ ಮಾಡ್ಬಿಟ್ಟೆ. ಬಹುಶಃ ಇದ್ರೊಳಗಡೆ ಚಿನ್ನದ ಗಟ್ಟಿಗಳೇ ಇರ್ಬೇಕಲ್ವಾ? ಯಾಕೋ? ಸ್ಥಾವರ ಕಳಿವುಂಟು, ಜಂಗಮ ಕಳಿವಿಲ್ಲ ಅನ್ನೋ ಗಾದೆ ಮಾತನ್ನ ಕೇಳಿದಿರ ಗುರುವೆ? ನಂಜುಂಡ, ಯಾರಿಗೇನು ಹೇಳ್ತಾ ಇದೆಯಾ ಅಥವಾ ಯಾರಿಗೇನು ಕೇಳ್ತಾ ಇದೆಯಾ? ಗಾಡಿ ಬೆಂಗಳೂರು ಬಿಟ್ಟು ಹೈವೇ ಏರಿ ಊರೆಲ್ಲ ಸುತ್ಕೊಂಡು ಮುಂದೆ ಬಂದಿದ್ದೂ ಆಯಿತು. ಇಂದು ನಾಳೆಯ ಸೇರಿತು, ಊಟದ ನಂತರ ಮಲಗೋ ವೇಳೆ ಆಯಿತು ಅಂತ ನಮ್ಮ ಸುಶೀಲಮ್ಮ ರೇಡಿಯೋದಲ್ಲಿ ಹಾಡಿದ್ದೂ ಆಯಿತು. ಬಿಸಿದಗೆ ಹಾರಿ ಹನಿ ಹನಿ ಮಳೆನೂ ಆಯಿತು. ಇವೆಲ್ಲ ಜಂಗಮವಾಗ್ತಿದ್ರು, ಸ್ವಾಮಿಗಳ ಸ್ಥಿತಪ್ರಜ್ಞತೆ ಮಾತ್ರ ಸ್ಥಾವರವಾಗಿ ಬಿಟ್ಟಿದೆ. ಮಾರಾಯ, ಸುಮ್ಮನೆ ಮುಂದೆ ನೋಡ್ಕೊಂಡು ಗಾಡಿ ಓಡಿಸು. ಸ್ಥಿತಪ್ರಜ್ಞೆಯೇ ವಾಹನ ಚಾಲಕನಿಗೆ ಅವಶ್ಯಕವಾಗಿ ಬೇಕಾದಂಥ ಮೂಲ ಗುಣ.
ಏನಾತ? ರೋಡ್ ಚಲೋ ಇರೋ ಕಡೆಗೆ ನೀನು ಗಾಡಿ ಓಡಿಸು. ಹೋಗ ಗಾಡಿ. ಅಪ್ಪ ನನ್ ದೊಡ್ಡ ನಾಲ್ಕನಾಗ ಯಾರು ಒಟ್ನಾಗ ಹೋದ್ರು ಏನೋ ಆಗ್ಬಾರ್ದು ಅಂತ ಕರ್ತಕಂತೀನಿ. ಹೌದಾ? ಇನ್ನು ಹೇಗಲ್ ನೋಡ ಗವಿಸಿದ್ದ ತಗ್ಗಿದ್ದ ಗಡಿಗನ ಇದಕ್ಕೆ ದಾರಿ ಸಪಾಟಿರೋದನ್ನೆಲ್ಲ ರೋಡ್ ಅನ್ನಕ್ಕೆ ಆಗಂಗಿಲ್ಲ ಮಗನ. ಆದ್ರೆ ಎದಕ್ಕೆ ರೋಡ್ ಅಂತೀವೋ ಅದು ಸಪಾಟಿರುತ್ತೆ ನೋಡ. ಹೋಗ್ತಾ ರೋಡ್ ಸರಿಗಿದ್ಯಾ? ಲೇಟ್ ಆಗಲ್ಲ ತಾನೆ? ನಾವಿಲ್ಲಿ ಲೇಟ್ ಆದರೆ ನಮ್ಮ ಮೆರಿಟ್ರಲ್ಲಿ ಪಡ್ಕೊಳ್ತಾನೆ. ಈಗ ಹೊಸಪೇಟೆವ್ರಿಗೂ ಏನೂ ಪ್ರಾಬ್ಲಮ್ ಇಲ್ಲ ಸರ್. ಅದರಿಂದ ಆಚೆಗೆ ಈ ಡಬಲ್ ರೋಡ್ ಕೆಲಸ ಸ್ಟಾರ್ಟ್ ಆಗಿದೆ. ಅದರಲ್ಲೂ ಈ ಉತ್ತರ ಕರ್ನಾಟಕದ ರಸ್ತೆಗಳ ಕತೆ ನಿಮಗೆ ಗೊತ್ತಲ್ಲ ಸರ್. ಅದೇ ನಾನು ರಾತ್ರಿ ಬಂದಲ್ಲ ಆ ಕಿತ್ತೂರು ರೋಡ್ಗಳು ಅದು. ರೇ ಶರಣಪ್ಪ, ರೇ ಸಾವ್ಕಾರ್ರೆ, ಶರಣಪ್ಪ ತಾನೇ ನಿಮ್ಮ ಹೆಸರು? ಅಲ್ರಿ ಆ ಕಿತ್ತಾಗ ರೋಡ್ಗಳನ್ನ ಹೆಂಗೆ ಓಡಾಡ್ತೀರಾ? ನೆಟ್ಟಿಗೆ ರೋಡ್ಗಳು ಹಾಕ್ಸ್ಕೊಳಕ್ಕಾಗಲ್ವ ನಿಮ್ಮ ಕಡೆ? ಹಲೋ, ನಿಮ್ಮಪ್ಪ ಮಾತಾಡ್ಬೇಕಂತೆ, ಮಾತಾಡು, ಕೊಡ್ತೀನಿ, ತಗೊಳ್ಳಿ. ಹಲೋ ಸುರೇಶ, ಹೊರಟ್ಬಿಟ್ಯಾ? ಹಾಂ, ಯಾವಾಗ ಬರ್ತೀಯಾ? ಇನ್ನೊಂದು 3-4 ದಿನ ಆಗತ್ತೆ. ಹಾಂ, ಸರಿ ಸರಿ. ಊಟ ಆಯ್ತಾ? ಹಾಂ, ಮಾಡಿದೆ. ಸಾರಿ ಕಣೋ ಪುಟ್ಟ, ನನ್ನಿಂದ ನಿನ್ನ ಬಟ್ಟೆ ಎಲ್ಲ ಗಲೀಜಾಗೋಯ್ತು. ಪರವಾಗಿಲ್ಲಪ್ಪ, ಅದಕ್ಕೆ ಯಾಕೆ ಸಾರಿ ಕೇಳ್ತಿದ್ದೀರಾ? ಸರಿ, ನೀವು ಅಮ್ಮಂಗೆ ಫೋನ್ ಕೊಡಿ. ಆಯ್ತು, ಕೊಡ್ತೀನಿ. ನಿಮ್ಮ ಮಗ ಮಾತಾಡ್ಬೇಕಂತೆ. ಅಮ್ಮ, ಅವ್ರು ರೆಸ್ಟ್ ತೊಗೊಳ್ಳಿ. ಅವ್ರ ಕೈಗೆ ಯಾಕೆ ಫೋನ್ ಕೊಡ್ತಿದ್ದೀರಾ ನೀವು? ನಾವು ಹೇಳಿದ ಮಾತು ಎಲ್ಲಿ ಕೇಳ್ತಾರೆ ನಿಮ್ಮಪ್ಪ? ಮಗನ ಹತ್ರ ಮಾತಾಡಬೇಕು, ಕಾಲ್ ಮಾಡಿಕೊಡು ಅಂತ ಹಠ ಮಾಡ್ತಾರೆ. ನಾನು ರೇಖಾ ಎಷ್ಟು ಹೇಳಿದ್ರು ನಮ್ಮ ಮಾತೇ ಕೇಳಲ್ಲ ಕಣ. ನಾನೇನು ಅವ್ರ ಥರ ಗೌರ್ಮೆಂಟ್ ಜಾಬ ಮಾಡ್ತಾ ಇದ್ದೀನಿ ಮಾತಾಡ್ಕೊಂಡೇ ಕೂತಿರೋದಕ್ಕೆ? ಮಾತಾಡಿಲ್ಲ ಅಂದರೆ ಬೇಜಾರು ಮಾಡ್ಕೊಳ್ತಾರೆ, ರಿಸೀವ್ ಮಾಡಿಲ್ಲ ಅಂದರೆ ಏನೋ ಆಯಿತು ಅಂತಲೇ ತಿಳ್ಕೊಂಬಿಡ್ತಾರೆ. ಅನಿವಾರ್ಯ ನಾನು ಫೋನ್ ರಿಸೀವ್ ಮಾಡಲೇಬೇಕು. ಹೇಳೋ ಮಾತೇ ಅರ್ಥ ಆಗಲ್ಲಪ್ಪ. ಅವ್ರು ಆರಾಮಾಗಿದ್ದಾರೆ ಅಂತ ಗೊತ್ತಾಯ್ತಲ್ಲ, ನನಗೆ ಸಾಕು. ರೇಖಾ ಏನು ಮಾಡ್ತಿದ್ದಾಳೆ? ಈಗ ತಾನೇ ಹಾಸ್ಪಿಟ್ಲು ಬಿಲ್ ಕಟ್ಟಿ ರಾತ್ರಿ ಅಡುಗೆ ಮಾಡ್ಕೊಂಡು ಬರ್ತೀನಿ ಅಂತ ಮನೆಗೆ ಹೋದ್ಲು. ಓಕೆ, ಸರಿಮ್ಮ, ನೀನೇನು ಮತ್ತೆ ಫೋನ್ ಮಾಡೋಕ್ಕೆ ಹೋಗ್ಬೇಡ. ರೀಚ್ ಆದಮೇಲೆ ನಾನೇ ಫೋನ್ ಮಾಡ್ತೀನಿ. ಸರಿನಪ್ಪ. ಅಲ್ಲ ಕಣೋ ಸೂರ್ಯ, ನೀವಪ್ಪ ಕಾಲ್ ಮಾಡಿದ್ರೆ ಯಾಕೋ ಹಾಗ್ರಾಗ್ತೀಯಾ? ನಿನಗೆ ಅರ್ಥ ಆಗಲ್ಲ, ಸುಮ್ಮನೆರಪ್ಪ. ಇವ್ರಿಗೆ ಫೋನ್ ಮಾಡೋಕ್ಕೆ ಗೊತ್ತೇ ಇಲ್ಲ ಕಣ. ಡಾಕ್ಟ್ರು ಜಾಸ್ತಿ ಮಾತಾಡಬೇಡಿ, ಜಾಸ್ತಿ ಮಾತಾಡಿದ್ರೆ ಹಾರ್ಟ್ ಮೇಲೆ ಪ್ರೆಷರ್ ಬೀಳುತ್ತೆ, ಹಾಗಾಗಿ ನೀವು ಮಾತಾಡಲೇ ಕೊಡ್ದು ಅಂತ ಹೇಳಿದ್ದಾರೆ. ಇವ್ರು ಯಾರ ಮಾತು ಕೇಳಲ್ವೇ? ಬರೋರ ಹತ್ರ ಗಂಟೆ ಮಾತಾಡ್ತಾರೆ. ಯಾರೂ ಇಲ್ವಾ? ಆ ನರ್ಸ್ಗಳು ತಲೆ ತಿಂತಾರಪ್ಪ ಇವರು. ಸರಿ, ಅವರು ಇಲ್ಲ ಅಂತ ಇಟ್ಕೊ, ಫ್ರೆಂಡ್ಸು ಫ್ಯಾಮಿಲಿಗೆ ಫೋನ್ ಮಾಡೋದು, ಅವ್ರ ಜೊತೆ ಮಾತಾಡೋದು. ಅಮ್ಮ ರೇಖಾನವ್ರು ಹೇಳೋಕೆ ಹೋಗ್ಲಿ ದಬಾಯಿಸ್ಬಿಡ್ತಾರೆ. ಡಾಕ್ಟ್ರು ಯಾರ ಜೊತೆ ಮಾತಾಡಬೇಡಿ ಅಂತ ಹೇಳಿದಾರೋ ಅನ್ನೋ ವಿಷಯನಾದ್ರೂ ಅದ್ರ ಹೇಳೋಕೆ ಫೋನ್ ಮಾಡ್ತಾರೆ ಇವರು. ಹೋಗ್ಲಿ ಬಿಡು, ಅವರೇ ನೆನ್ನೆ ಮೊನ್ನೆಯಿಂದನೇ ಈಗಿರೋದು. ನಾರ್ಮಲ್ ಆಗಿದ್ದಾಗಲೂ ಈಗ ತಾನೆ. ನಾನು ಮನೆಗೆ ಬಂದ್ರಂತೂ 1 ಗಂಟೆ ಕಾಲ ಬ್ಲೇಡ್ ಹಾಕ್ದಾಗ ಕಳಿಸ್ತಾನೆ ಇರಲಿಲ್ಲಪ್ಪ. ಅವ್ರಿಗೆ ಮೊದಲಿಂದ ಬಂದಿರೋ ಅಭ್ಯಾಸ ಕಣೋ. ಸಡನ್ನಾಗಿ ಚೇಂಜ್ ಮಾಡ್ಕೊಳ್ಳಿದ್ರೆ ಆಗುತ್ತಾ? ನಿಮ್ಮಪ್ಪನೇ ಅಷ್ಟೋ ವಾಸಿಯಪ್ಪ, ದಿನಕ್ಕೆ 3 ಸತಿ ಫೋನ್ ಮಾಡಿ ನಿನ್ನ ಬಗ್ಗೆ ವಿಚಾರಿಸ್ಕೊತಾರೆ. ನಮ್ಮಪ್ಪನೇ ಇದ್ದಾನೆ, ನಾನು ಎಲ್ಲಿದ್ದೀನಿ, ಏನು ಮಾಡ್ತಾಯಿದ್ದೀನಿ, ಎಲ್ಲಿಗೆ ಹೋಗ್ತಾ ಇದ್ದೀನಿ, ಯಾವುದು ಕೇಳಲ್ಲ. ಅವರಾಯ್ತು ಅವ್ರ ಪಾಡಿ ಆಯಿತು ಅಂತ ಇದ್ಬಿಡ್ತಾರೆ. ಅವ್ರವ್ರ ಮನೆಗಳು ಅವ್ರವ್ರಿಗೆ ಗೊತ್ತಿರತ್ತಪ್ಪ. ನೀನೇ ಪರವಾಗಿಲ್ಲ ಕಣ, ಫೋನ್ ಮಾಡಿ ತಲ್ತಿನಕ್ಕೆ ನಿಮ್ಗೆ ಅಪ್ಪನೇ ಇಲ್ಲ. ಅಯ್ಯೋ, ಯಾರಿಗೂ ಗೊತ್ತು ಸರ್. ಮೋಸ್ಟ್ಲಿ ನಮ್ಮಪ್ಪ ಬದುಕಿದ್ದಿದ್ರೆ ನಿಮ್ಮಪ್ಪನ ಥರನೇ ಫೋನ್ ಮಾಡಿ ತಲೆ ತಿಂತಾ ಇದ್ರು ಏನೋ. ನಾನು ಚಿಕ್ಕ ವಯಸ್ಸಲ್ಲಿದ್ದಾಗಲೇ ನಮ್ಮಪ್ಪ ತೀರೋದ್ರು ಸರ್. ಇವಾಗ
ಕಲ್ತಿರೋದು ಅಮ್ಮ ಮಾತ್ರ. ಅವ್ರಿಗೆ ಈ ಔಟ್ ಗೋಯಿಂಗ್ ಮಾಡೋದಕ್ಕೆಲ್ಲ ಬರಲ್ಲ, ಬರೀ ಫೋನ್ ರಿಸೀವ್ ಮಾಡೋದು ಕಲ್ತಿದ್ದಾರೆ. ನಾನು ಫ್ರೀ ಆದಾಗೆಲ್ಲ ನಾನೇ ಫೋನ್ ಮಾಡಿ ಮಾತಾಡ್ತೀನಿ ಅಷ್ಟೇ. ಮುಂದೊಂದು ದಿನ ಈ ಸತ್ತೋರ್ ಜೊತೆ ಮಾತಾಡೋ ಟೆಕ್ನಾಲಜಿ ಬಂದರೂ ಬರ್ಬೋದು. ಏನೋ ಈ ಮೊಬೈಲ್ ಬಂದಾಗಿಂದ ಮಾತಾಗೆ ಉಳಿದಿಲ್ಲ. ಸಂಬಂಧಗಳಿಗಿಂತ ಭಿನ್ನ ಅನ್ನಿಸ್ತಾ ಇರುತ್ತೆ. ಈಗ ನಮ್ಮಪ್ಪನೇ ತಗೋ, ಅವ್ರು ಫೋನ್ ಮಾಡೋದು ನನಗೇನು ಬೇಜಾರಿಲ್ಲ. ಆದರೆ ಅವ್ರಿಗೆ ಬೈದ ಇದ್ದರೆ ನನಗೆ ತಿಂದಿದ್ದು ಅರಗಲ್ಲ ಅನ್ಸುತ್ತೆ. ಈ ಮೊಬೈಲಲ್ಲಿ ಎಲ್ಲರೂ ತಮಗನ್ಸಿದ್ದನ್ನು ಎಲ್ರಿಗೂ ಹೇಳೋ ದಿನ ಬಂದಾಗ ಮೊಬೈಲ್ನ ಅಂತರ್ವಾಣಿ ಅಂತಲೋ ಅಂತರಂಗದ ವಾಣಿ ಅಂತಲೋ ಕರಿಬೋದು. ಅಂದರೆ ನಿಮ್ಮ ಮಾತಿನ ಅರ್ಥ ನಿಮ್ಮಪ್ಪ ನಿಮಗೆ ಫೋನ್ ಮಾಡೋದು ಖುಷಿನೇ, ಬಟ್ ಅವ್ರನ್ನ ಅಬ್ಜೆಕ್ಟ್ ಮಾಡೋದು ಮಾತ್ರ ನಿಮ್ಮ ಹಕ್ಕು ಅಂತನಾ? ಸ್ವಾನುಭವ ಅನ್ನೋದು ನಿನಗೆ ಸಾಧ್ಯವಾಗದೇ ಇದ್ದರೂ ಸರಿಯಾದ ಮಾತೇ ಹೇಳಿದೆ. ಅಂದರೆ ನೇರವಾಗಿ ನೀನು ಬಾಸ್ಟರ್ಡ್ ಅಂತ ಹೇಳ್ದೆ ಇದ್ರು ಸೂಕ್ಷ್ಮವಾಗಿ ನಿಂಗೆ ಅಪ್ಪ ಇಲ್ಲ ಅಂತ ಹೇಳ್ತಾ ಇದ್ದೀರಲ್ವ, ಪರವಾಗಿಲ್ಲ ಬಿಡಿ ಸರ್. ನೀವು ಹೌದು ಇಲ್ಲ ಅಂತೇನು ಹೇಳಕ್ಕೆ ಹೋಗ್ಬೇಡಿ. ಇಷ್ಟೊಂದು ಈಸಿಯಾಗಿ ನನಗೆ ಮೂಡ್ ಆಫ್ ಆಗಲ್ಲ ಅಂತ ನಿರ್ದೇಶನ ಆಗುತ್ತೆ. ಆಗಲ್ಲ ಕಣ, ನಿನ್ನಲ್ಲಿರೋ ತಾಳ್ಮೆ ಗುಣ ನಿಮ್ಮ ಅಪ್ಪನಿಂದನೇ ಬಂದಿರ್ಬೋದು ಅಂತ ಹೇಳ್ತಾ ಇದ್ದೀನಿ ಸರ್. ಫಾದರ್ ಇಸ್ ದ ಮಿತ್ ಬಟ್ ಮದರ್ ಇಸ್ ದ ಓನ್ಲಿ ರಿಯಾಲಿಟಿ ಅನ್ನೋ ಪೋಲಿಗದೆ ಮತ್ತೆ ಕೇಳಲಿಲ್ಲ. ಪೋಲಿಗಳಾಗಲಿಲ್ಲ ಅಂದರೆ ಮಮ್ಮಿ ಡ್ಯಾಡಿ ಅನ್ಸ್ಕೊಳ್ಳೋದಿಲ್ಲ. ನಮ್ಮಿಬ್ಬರು ಯೋಚನೆ ಒಂದೇ ಥರ ಇದೆ ಕಣ. ನಿಮ್ಮ ಅಜ್ಜಿ ನಮ್ಮ ತಾತನ ಡೇಟ್ ಮಾಡಿದ್ರು ಅನ್ಸುತ್ತೆ. ನನ್ ಬೇಡ ಸಾಕು. ಲೇ ಗವಿಸಿದ್ದ ಎಲ್ಲ ಹೊಂಟಿ? ಇನ್ನೊಂದ್ ತಟ್ಟೆ ಗುಣ್ಬಾರೋ. ನಾವಲ್ಲೇ ತಿನ್ನಕ್ಕ ಹೊಟ್ಯಾಗ ಜಾಗಿಲ್ಲ. ಗವಿ ಗವಿಸಿದ್ದ ಏನಾತ? ಗವಿ ಏನಾಯ್ತು? ಗವಿ ಕಳಿಸಿದ ಗವಿ ಅದೇ ಹೇ ಮಗನ ಊಟ ನೋಡ ಕಳಿಸಿದ ಗವಿ ಗವಿ ನಿಂದ್ರ ದವಾಖಾನಿಗೆ ಹೋಗೋಣ. ಗವಿ ಏ ಗವಿ ಗವಿ ಕಣ್ತಿಗಿಪ್ಪ ಗವಿ ಏ ಗವಿ ಬಾಬಾ ಹತ್ತ ಮಗುನ ಕರ್ಕೊಂಡು ಹೊರಗಡೆ ಕೂತ್ಕೊಳ್ಳಮ್ಮ, ನಾನು ಶರಣಪ್ಪರ ಜೊತೆಗೆ ಮಾತಾಡ್ತೀನಿ. ಹೋದ ಸಲ ಬಂದಾಗ ಹೇಳಿದ್ದೆ ನಿಮ್ಮ ಹುಡುಗನ ಹಾರ್ಟ್ನಾಗ ಏನೋ ಪ್ರಾಬ್ಲಮ್ ಐತಿ, ಅವನು ಅರ್ಜೆಂಟಾಗಿ ಬೆಂಗಳೂರು ಕರ್ಕೊಂಡು ಹೋಗಂತ. ನೀವು ಬೇಜವಾಬ್ದಾರಿತನ ಮಾಡಿದಕ್ಕೆ ಅವ ಇನ್ನೂ ವೀಕ್ ಆಗ್ಯಾನ. ಇನ್ನು ತಡ ಮಾಡಿದ್ರೆ ನಿಮ್ಮ ಹುಡುಗ ಉಳಿಯೋದು ಭಾಳ ಕಷ್ಟ ಐತೆ. ಇದ್ರ ಮೇಲೆ ನಿಮ್ಮ ಇಷ್ಟ. ನಾವೇನು ಮಾಡೋಕ್ಕಾಗತ್ತೆ ರೀ ಡಾಕ್ಟ್ರ? ಬೆಂಗಳೂರಿಗೆ ಕರ್ಕೊಂಡು ಹೋಗಿ ತೋರಿಸೋದು ಅಂದ್ರೆ ನಮ್ಮ ಕಡೆಗೆ ಅಷ್ಟಕ್ಕೊಂದು ರೊಕ್ಕ ಎಲ್ಲಿಂದ ಬರ್ತಾವೋ? ನೀವ ಏನಾರ ಔಷಧಿ ಕೊಟ್ಟು ನನ್ನ ಮಗನ ಜೀವ ಉಳಿಸ್ರಿ ಅಪ್ಪ. ನಿಮ್ಮ ಹುಡುಗನ ರೋಗ ನನ್ನ ಕಡೆಯಿಂದ ಆರಾಮ ಮಾಡೋಕ್ಕಾಗೋದಿಲ್ಲ. ಗುಳಿಗೆ ಔಷಧ ಕೊಟ್ಟರು ಆರಾಮಾಗೋದಿಲ್ಲ. ಅದಕ್ಕೆ ನನಗಿಂತ ದೊಡ್ಡ ಡಾಕ್ಟರ್ ಬೇಕಾಗತ್ತಾ, ಆಪ್ರೇಷನ್ ಮಾಡಬೇಕಾಗತ್ತಾ. ಅದಕ್ಕೆ ನೀವು ಬೆಂಗಳೂರು ಹೋಗೋಕೆ ಬೇಕು. ಯಪ್ಪ, ಆ ಆಪ್ರೇಷನ್ ಅನ್ನೋದೇನದ ಅದನ್ನ ಇಲ್ಲೇ ಮಾಡಿಬಿಡ್ರಿ. ಯಾಕಂದ್ರೆ ಬೆಂಗಳೂರಿನಾಗ ನನಗೇನೂ ಗೊತ್ತಿಲ್ಲ. ಅಲ್ಲದ ಆ ಊರಾಗ ಒಬ್ರಿಗೊಬ್ರು ಪರಿಚಯನೂ ಇರಲ್ಲ ಅಂತ. ಅಲ್ಲಿಗೆ ಹೋಗಕ್ಕೆ ಬೇಕಾದಷ್ಟು ರೊಕ್ಕನೂ ನನ್ನ ಕಡೆ ಇಲ್ಲ. ನೀವ ಏನಾರ ಮಾಡಿ ನನ್ನ ಮಗನ ಜೀವ ಉಳಿಸ್ಕೊಡ್ರಿ ಅಪ್ಪ. ಏನು ರೀ ನೀವು ಆಪ್ರೇಷನ್ ಅಂದರೆ ತಮಾಷೆ ಅಂದ್ಕೊಂಡ್ರೇನು? ನಿಮ್ಮ ಮಗ ಉಳಿಬೇಕಂದ್ರೆ ಹೊಲ ಮಾರಾರ ರೊಕ್ಕ ತೊಗೊಂಡು ಹೋಗ್ರಿ. ಬೆಂಗಳೂರಿನಲ್ಲಿ ಡಾಕ್ಟರ್ ಕಣ್ಣನ್ ಅಂತ ಇರ್ತಾರೆ, ಅವ್ರಿಗೆ ಈ ಚೀಟಿ ತೋರಿಸ್ರಿ, ಎಲ್ಲ ಒಳ್ಳೆಯದಾಗುತ್ತೆ. ಆಯ್ತು ರೀ.
ಆಯ್ತು ಹೋಗಿ ಬನ್ನಿ. ಏನಾಯ್ತು? ಕವಿಸಿದ್ದ ಊಟ ಮಾಡಲ್ದ ಹಂಗ ಮಲ್ಕೊಂಡಾನ. ಕರೀರಿ. ಕವಿಸಿದ್ದ ಬಾರಪ್ಪ, ಒಂದು ತಟ್ಕೊಂಡು ಬಾರೋ. ಬಾರಪ್ಪ, ಬಾರೋ ಬಾರೋ. ಬೆಂಗಳೂರಿಗೆ ಕರ್ಕೊಂಡು ಹೋಗ್ತೀನಿ ಬಾರ್ಲೆ ಮಗನ, ಒಂದು ತಟ್ಕೊಂಡು ಬಾರೋ. ಸ್ಲೀಕರ್ ನಮ್ಮಪ್ಪ ಬೆಂಗಳೂರ್ಗ ಕಸ್ತಾನಂತ. ಶರಣಪ್ಪ ಬನ್ರಿ, ಊಟ ಮಾಡೋಣ. ನನಗೆ ಹಸಿವಿಲ್ರಿ, ನೀವು ಹೋಗಿ ಮಾಡ್ಕೊಂಬರ್ರಿ. ಅಪ್ಪ ಸಾವುಕಾರ, ನಿನ್ನ ಹತ್ರ ಕಾಸು ಕೇಳಲ್ಲ, ಬಾ ಪರವಾಗಿಲ್ಲ. ನೀವು ಹೋಗಿ ಬರ್ರಿ, ನಾನು ಅಲ್ಲಿ ತನಕ ಇಲ್ಲೇ ಕುಂತಿರ್ತೀನಿ. ಹೊಟ್ಟೆ ಹಸಿದ್ರೆ ಬಂದು ಊಟ ಮಾಡಿ, ಇಲ್ಲ ಅಂದರೆ ನಿಮ್ಮನೆ ಬರ. ಓಡ್ಸೋಕ್ಕಾಗಾದ್ರೆ ಓಡಿಸೋ, ಇದ್ದೇ ಬರ್ತೀರಾ ಸೈಡ್ ಹಾಕಿ ಮಾಡ್ಕೊ. ಓಕೆ, ಅಯ್ಯೋ ಪರವಾಗಿಲ್ಲ ಬಿಡಿ ಸರ್. ಯಾವ ಮಹಾ ಡ್ರೈವಿಂಗ್. ಲಾಸ್ಟ್ ಟೈಮ್ ಬೀದರ್ಗೆ ಹೋಗಿದ್ದಾಗ ಕಂಟಿನ್ಯೂಸ್ ಆಗಿ 3 ದಿವಸ ಓಡಿಸಿದ್ದೆ. ನೀವೇನು ಟೆನ್ಷನ್ ತಗೋಬಿಡಿ ಸರ್, ನೀವು ಆರಾಮಾಗಿ ನಿದ್ದೆ ಮಾಡಿ, ನಾನು ಓಡಿಸ್ತೀನಿ. ಸಾಹೇಬ್ರ, ಏನಾಯಿತು? ಏನಿಲ್ಲ ಸರ್, ಈಗ ತಾನೇ ಊಟ ಆಯ್ತಲ್ಲ, ಲೈಟಾಗಿ ನಿದ್ದೆ ಬಂದ್ಬಿಡ್ತು ಅಷ್ಟೇ, ತೊಂದರೆ ಇಲ್ಲ.
ಹೊರಡೋಣ. ಲವ್ ನೀನು ಸ್ವಲ್ಪ ನಿಂತಿರೋ ವಿಷಯದಲ್ಲಿ ನಮಗೆ ಪರ್ಮನೆಂಟಾಗಿ ನಿದ್ದೆ ಮಾಡಿಸ್ಬಿಡ್ತಿದ್ದಲ್ಲಪ್ಪ. ನೋಡ ನೀನು ಓಡ್ಸೋಕ್ಕಾಗಲಿಲ್ಲ ಸೈಡ್ ಹಾಕ್ಬಿಟ್ಟು ರೆಸ್ಟ್ ತಗೋ. ಪರವಾಗಿಲ್ಲ ಸರ್, ಐಮ್ ಓಕೆ. ರೆಸ್ಟು ಅಂತ ಕೂತ್ಕೊಂಡ್ರೆ ಟೈಮ್ ಆಗ್ಬಿಡುತ್ತೆ. ಹೊರಡೋಣ. ಲೇಟ್ ಆದರೂ ಪರವಾಗಿಲ್ಲಪ್ಪ, ಜೀವ ಮುಖ್ಯ. ಹೈವೇಲಿ ದಾರಿಗಳು ಯಮದೂತರ ಥರ ಬರ್ತಿರ್ತವೆ. ಸುಮ್ಮನೆ ಸೈಡ್ ಹಾಕ್ಬಿಟ್ಟು ರೆಸ್ಟ್ ತಗೋ. ಓಕೆ ಸರ್. ಈಗೇನು ಮಾಡೋಣ ಅಂತೀರಿ? ಏನು ಮಾಡೋದು? ಎಷ್ಟು ವಿಚಾರ ಮಾಡಿದ್ರು ಆ ಡಾಕ್ಟ್ರ್ ಹಿಡಿದು ಬಿಟ್ರೆ ನನಗೆ ಬ್ಯಾರೇನೂ ಹೊಳಿಬಲ್ದು. ನಮ್ಮ ಮಗ ಉಳಿಬೇಕು ಅಂದ್ರೆ ಬೆಂಗಳೂರಿಗೆ ಹೋಗಾಕಬೇಕು. ಹೋಗಾಕ ರೊಕ್ಕಿಲ್ಲ. ಅಷ್ಟಕ್ಕೊಂದು ರೊಕ್ಕನ ನಮಗೆ ಸಾಲನೂ ಯಾರೂ ಕೊಡಂಗಿಲ್ಲ. ಆ ಡಾಕ್ಟ್ರ್ ಹೇಳ್ದಂಗೆ ಇರೋ 1 ಎಕರೆ ಜಮೀನು ಮಾರಿ ಬಂದ್ರೆ ನಮ್ಮ ಜೀವನ ಹೆಂಗೆ ಸಾಗಿಸೋದು? ನನಗಂತರೂ ಏನೂ ಹೊಳಿಬಲ್ದು. ಯಾವ ದಾರಿನೂ ಕಾಣಬಲ್ದಾಗ್ಯದ. ನಮಗಿರೋದ ಒಂದು ಹೊಲ, ಒಂದು ಮಗು. ಇದ್ರಾಗ ಯಾವ್ದಾರ ಒಂದನ್ನು ಉಳಿಸ್ಕೋಬೇಕು. ಹೊಲ ಹೋದ್ರೆ ಮತ್ತೆ ಕಳಿಸ್ಕೋಬೋದು, ಮಗ ಹೋದ್ರೆ ಮತ್ತೆ ಬರುತ್ತಾ? ಹೊಲ ಮಾರಿ ಮಗನ ಉಳಿಸ್ಕೊಳ್ಳೋಣಂತ. ಅವನು ಉಳಿದ್ರಷ್ಟು ಸಾಕು. ಆಮೇಲೆ ಅಲ್ಲೇ ಬೆಂಗಳೂರಿನಾಗ ಕೆಲ್ಸಕ್ಕೆ ಸೇರೋಣ. ಇಬ್ಬರು ದುಡಿದ್ರೆ ಜೀವನ ಸಾಗಿಸೋದು ಕಷ್ಟ ಏನಲ್ಲಲ್ಲ. ದುಡ್ದದ್ರಾಗ ಉಳಿಸಿ ನಮ್ಮ ಮಗನ ಒಂದು ಚಲೋ ಸಾಲಿಗೆ ಸೇರಿಸೋಣ ಅಂತ. ಏನಂತೀರಿ? ಸರಿ, ಹಂಗೆ ಮಾಡೋಣ. ಸಾವ್ಕಾರ, ನೀವು ನಮಗೆ ದೇವ್ರಿದ್ದಂಗೆ. ನನ್ನ ಮಗ ಆರಾಮಾದ ಮ್ಯಾಗ ನಾವು ನಿಮ್ಮ ಮನೆಗೆ ಜೀತಕ್ಕಿದ್ದಾದ್ರೆ ನಿಮ್ಮ ಋಣ ತೀರಿಸ್ತೀವಿ. ದೇವ್ರಿಗಂತ ದೊಡ್ಡ ಮಾತು ಹಾಕ್ಬಿಡ್ಲೇ ಶಾಣೆ. ನಾನೇನಾದ ಪುಕ್ಷೇಟೆ ರೊಕ್ಕ ಕೊಟ್ಟಿನಿ? ನಿನ್ನ ಹೊಲ ಬರ್ಸ್ಕೊಂಡು ರೊಕ್ಕ ಕೊಟ್ಟಿರೋದು. ಮೊದಲು ಮಗನ ಒಳ್ಳೆ ಕಡೆ ತೋರಿಸ್ಕೊಂಡು ಬಾ. ಮತ್ತೇನಾರ ಸಹಾಯ ಬೇಕಾದ್ರೆ ಕೇಳು. ಹೋಗು, ದೇವ್ರು ಒಳ್ಳೇದು ಮಾಡಲಿ. ಆಯ್ತು ಸಾವ್ಕಾರ, ಬರ್ತೀನಿ ರೀ.
ಗಂಗವ್ವ ತೋ ಎಲ್ಲಾಗೇನು ಗವಿಸಿದ್ದ? ಎಷ್ಟು ಹೇಳಿದ್ರು ಕೇಳ್ದೆ ಹೊರಗಡೆ ಆಡಕ್ಕೆ ಹೋಗ್ಯಾನ. ಅಲ್ಲ ಬೇ, ಅವನ ಬಗ್ಗೆ ಗೊತ್ತಿದ್ದು ಯಾಕೆ ಅವನು ಹೊರಗಡೆ ಆಡ ಕಳಿಸ್ದೆ? ನಿಮ್ಗೆ ಸ್ವಲ್ಪ ಬುದ್ಧಿ ಐತೆ ಇಲ್ಲ? ಇನ್ನು 10 ವರ್ಷಕ್ಕೆ ಅವ ಹಿಂಗೆ ಸೈಕಲ್ ತುಳಿಯೋದನ್ನು ನೋಡಕ್ಕೆ ಎಷ್ಟು ಚಲೋ ಇರ್ತದಲ್ಲ. ಇನ್ನು 20 ವರ್ಷಕ್ಕೆ ಅವ ನಾವು ನಿಂತಿರೋ ಜಾಗದಾಗ ನಿಂತ್ಕೊಂಡು ಅವನ ಮಗ ಸೈಕಲ್ ತಿರುಗಿಸೋದನ್ನು ನಾವು ನೋಡಾಕ ಇನ್ನೂ ಚಲೋ ಇರುತ್ತಲ್ಲ. ಶಾರು ಆತು. ಶಣಪ್ಪ ಯಾಕೆ ಸಾಹೇಬ್ರ ಏನಾಯ್ತು? ಏನಿಲ್ಲ, ಹೆಸರುವಾಗಿ ಇದ್ದೇವೆ ಅಂತ ಕೇಳಿದೆ ಅಷ್ಟೇ. ಜಂಪ್ ಹತ್ತಿತ್ತು ಅಷ್ಟ. ಎಲ್ಲಿದ್ದಿ ಸಾಹೇಬ್ರ?
ಸೂರ್ಯ ಮುಂದೆಲ್ಲ ಅದು ಕಾಕ ಗಡಿ ಕಾಣಿಸೋದು ಹೆಸರು ಟೀ ಕುಡಿಯೋಣ. ಬನ್ರಿ ಶರಣಪ್ಪ ಟೀ ಕುಡಿಯೋಣ. ನನಗೆ ಬ್ಯಾಡ್ರಿ ನೀವು ಹೋಗಿ ಬನ್ನಿ. ಯಜಮಾನ್ರೆ 2 ಟೀ ಒಂದು ಸಿಗರೇಟ್ ಕೊಡಿ. ನನಗೆ ಯಾಕೋ ಶರಣಪ್ಪ ನೋಡಿದ್ರೆ ಅನುಮಾನ ಬರ್ತದೆ ಕಣ. ಅವ್ನು ಆಡೋದು ಒಂಥರ ವಿಚಿತ್ರವಾಗಿದೆಯಪ್ಪ. ಇಡೀ ದಿನ ಕಣ್ಬಿಟ್ಕೊಂಡೇ ಕೂತಿದ್ದ. ಆ ಡಬ್ಬನ ಕೆಳಗೆ ಇಟ್ಟಿಲ್ಲ ಅವನು. ಟೀ ಕುಡಿಯಕ್ಕೆ ಬಾ ಅಂತಂದರೆ ಬರಲಿಲ್ಲ. ಊಟ ಮಾಡ್ತೀನಪ್ಪ ಅಂತಂದರೆ ಹಸುವಿಲ್ಲ ಅಂತಾನೆ. ಆ ಡಬ್ಬದ ಮೇಲೆ ಕೈ ಐತಿಲ್ಲ ಕಣ ಅವನು. ಮೇ ಬಿ ಅವನಿಗೆ ನಿಧಿಗೆ ಏನೋ ಸಿಕ್ಕಿರ್ಬೇಕಾ? ಸುಮ್ಮನಿರ ಸಿಕ್ಕಿರ್ಬೇಕಪ್ಪ. ಅದಕ್ಕೆ ಅವ್ನು ಬಾಯಲ್ಲಿ ಬಂದಿದ್ದು ಇನ್ನೆಲ್ರಿ ನಿದ್ದೆ ಅಂತ. ಕೆದಕ್ಕೆ ನೋಡ್ತೀನಿ, ಏನಾದರೂ ಸ್ಟೋರಿ ಸಿಕ್ಕರೂ ಸಿಗ್ಬೋದು. ಏನಂತೀಯ? ನಮ್ಗೆ ಯಾಕೋ ಅದೆಲ್ಲ ಅವ್ನು ಎಲ್ಲಿ ಡ್ರಾಪ್ ಮಾಡ್ಬೇಕು ಡ್ರಾಪ್ ಮಾಡಿ ಹೋಗೋಣ. ಮೊದಲೇ ಲೇಟ್ ಆಗ್ತಾ ಇದೆ. ಅಪ್ಪ ನಿನಗೇನು ಗಾಡಿ ಇಳಿಸ್ಬಿಟ್ಟು ಅವ್ನು ಪ್ರೋಗ್ರಾಮ್ ಮಾಡೋಣ ಅಂತ ನಾನು ಹೇಳ್ದೆ. ಕೆದಕ್ತೀನಿ ಅಂತಂದೆ ಅಷ್ಟೇ. ನೋಡೋಣ. ನಿನ್ನ ಪಾಡಿ ಹಿಂಗೆ ಗಾಡಿ ಓಡಿಸು, ನನ್ನ ಪಾಡಿ ಅವ್ನು ಸ್ಟೋರಿ ಕೇಳ್ತೀನಿ. ಸರಿನಾ? ಅಣ್ಣ ನಾನು ಟೀ ಕೊಡಿ. ಎಷ್ಟಾಯ್ತು ಯಜಮಾನ್ರೆ? ನೋಡ್ರಿ ಸಣ್ಣಪ್ಪ ಅವ್ರೆ ಟೀ ಕುಡೀರಿ. ನನಗೆ ಬ್ಯಾಡ್ರಿ. ಬ್ಯಾಡ ಗಿಡ ಅಂದ್ರೆ ಅಷ್ಟೇ, ಕೆಳಗಡೆ ಇಳಿಸ್ಬಿಡ್ತೀನಿ. ಓಕೆಲ್ಲ. ಕುಡಿ ಕುಡಿ. ರೀ ಶರಣಪ್ಪ, ನಾನು ಬೆಳಗಿಂದ ನೋಡ್ತಾ ಇದ್ದೀನಿ, ಆ ಟ್ರಂಕ್ ಬಿಟ್ಟು ಕದಲ್ತಾನೆ ಇಲ್ವಲ್ಲ, ಕೆಳಗೂ ಇಡ್ತಾ ಇಲ್ಲ. ಏನಿದೆ ಟ್ರಂಕಲ್ಲಿ? ಅದೆಲ್ಲ ನಿನ್ಗೆ ಯಾಕೋ? ಹಾಂ, ಹಂಗಲ್ಲ ಸೂರಿ. ಈ ಉತ್ತರ ಕರ್ನಾಟಕದವರು ಕೆಲ್ಸಕ್ಕೆ ಅಂತ ಬೆಂಗಳೂರು ಬರೋದು, ರಾತ್ರಿ ಆಗಲೂ ಕಷ್ಟಪಟ್ಟು ದುಡಿಯೋದು, ವಾಪಸ್ ಊರಿಗೆ ಹೋಗ್ಬೇಕಾದ್ರೆ ಮನೆಯವ್ರಿಗೆ ಅವ್ರಿಗೆ ಇವ್ರಿಗೆ ಅಂತ ಲಗೇಜ್ ಮೇಲೆ ಲಗೇಜ್ ತೊಗೊಂಡು ಹೋಗ್ತಾರೆ. ಅಂಥದ್ದು ಏನು ತೊಗೊಂಡು ಹೋಗ್ತಾರೆ ಅಂತ ಕ್ಯೂರಿಯಾಸಿಟಿ ಅಷ್ಟೇ. ರೀ ಶರಣಪ್ಪ, ಸಂಪಾದಿಸಿದೆಲ್ಲ ಇದರಲ್ಲಿದೆಯಾ? ಬೆಂಗಳೂರಿಗೆ ದುಡಿಯಕ್ಕೆ ಬಂದವಲ್ರಿ ಸಾಹೇಬ್ರ. ನನ್ನ ಮಗನ್ನ ಉಳಿಸ್ಕೊಳ್ಳೋಕ್ಕೆ ಅಂತ ಬಂದವ. ಸರ್, ಮುಂದೆ ಲೆಫ್ಟ್ ತೊಗೊಂಡು ರೈಟ್ ತೊಗೊಂಡ್ರೆ ಹೊಸಪೇಟೆಗೆ ಹೋಗ್ಬೋದು. ಅಪ್ಪ ನಾವು ವಾಪಸ್ ಹೋಗ್ಬೇಕಾರ
ದೊಡ್ಡ ಕಾರ್ ಕೊಡಿಸ್ತೀಯಾ? ಓ ನಿನಗೆ ದೊಡ್ಡ ಕಾರ್ ಕೊಡಿಸ್ತೀನಿ. ಅದ್ರಾಗ ಹೋಗ್ಬೇಕ ನೀನು? ನೋಡಿ ಹೆಂಗೈತಿ ಬೆಂಗಳೂರು, ನೋಡಿದ್ಯಾ? ಇಲ್ಲಿಂದ ನಾವು ಎಲ್ಲಿ ಬೇಕಾದ್ರೂ ಹೋಗ್ಬೋದಂತ. ಹಾಂ, ನೀನು ಹೋಗ್ತೀಯಾ? ಏನು ಬರುತ್ತೆ ಇದು? ಹೋಗಿದ್ದಾ? ಸ್ಟ್ರೈಟ್ ಆಗಿ ಹೋಗ್ಬಿಟ್ಟು ಲೆಫ್ಟ್ ಆಗಿ ಹೋಗಿ ಈ ಕಡೆ ಹೊಡ್ಕೊಂಡು. ಎಷ್ಟು ದಿನದಿಂದ ಈ ಥರ ಆಗ್ತಾಯಿದೆ ಮಗುಗೆ? ಆಜ್ ಮಾಸ 1.5 ವರ್ಷದಿಂದ ಡಾಕ್ಟ್ರ. 1.5 ವರ್ಷದಿಂದ ಈ ಥರ ಆಗ್ತಾಯಿದೆ, ಈಗ ಕರ್ಕೊಂಬಂದೆ ಇರಲ್ರಿ, ಲೇಟ್ ಮಾಡ್ಬಿಟ್ರಿ. ಯಾಕೆ ಡಾಕ್ಟ್ರ, ಏನಾಯ್ತು ನನ್ನ ಮಗ್ಗ? ಈ ಬ್ಯಾನೆ ಆರಾಮ್ ಮಾಡೋಕ್ಕಾಗಂಗಿಲ್ಲ. ನೋಡಿ, ಅಳೋದ್ರಿಂದ ಏನು ಪ್ರಯೋಜನ ಇಲ್ಲ. ಟೈಮ್ ಇರೋಕ್ಕೆ ಮುಂಚೆ ಕರ್ಕೊಂಬಂದಿದ್ರೆ ಏನಾದರೂ ಮಾಡ್ಬೋದಾಗಿತ್ತು. ಈಗ ನನ್ನ ಕೈಯಿಂದ ಏನೂ ಮಾಡೋಕ್ಕಾಗಲ್ಲ. ಏನಾಗಂಗಿಲ್ಲ, ಅಳಬೇಡ 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 ಅಳಬೇಡ. ಡಾಕ್ಟ್ರ, ನಾ ಈಗ ಏನು ಮಾಡಲಿ? ನೋಡಿ ಶರಣಪ್ಪ, ನೀವು ಮಾಡಬೇಕಾಗಿರೋದೆಲ್ಲ ಈ ಮಗು ಇರೋ ತನಕ ಚೆನ್ನಾಗಿ ನೋಡ್ಕೊಳ್ಳಿ. ಅವಾಗ ಸುಸ್ತಾಗತ್ತೆ, ಇಲ್ಲೇ ಎಲ್ಲಾದರೂ ಹಾಸ್ಪಿಟ್ಲಿಗೆ ಸೇರಿಸಿ ಟ್ರೀಟ್ಮೆಂಟ್ ಕೊಡಿಸಿ. ಡಾಕ್ಟ್ರ ತಗೋರಿ, ಇಷ್ಟು ರೊಕ್ಕ ನೀವೇ ಇಟ್ಕೋರಿ. ನನ್ನ ಮಗನ್ನ ಇಲ್ಲೆಲ್ಲರೂ ಸೇರಿಸ್ಕೊಳ್ರಿ ಡಾಕ್ಟ್ರ. ನೋಡಿ, ನೀವು ಕೊಟ್ಟಿರೋ ದುಡ್ಡಿಂದ 3 ದಿನ ಟ್ರೀಟ್ಮೆಂಟ್ ಕೊಡಿಸ್ಬೋದೇ ಹೊರತು 100 ವರ್ಷ ಆಯುಸ್ ಕೊಡೋಕ್ಕಾಗೋದಿಲ್ಲ. ನಾನು ರೋಗವಾಸಿ ಮಾಡೋ ಡಾಕ್ಟ್ರೇ ಹೊರತು ವಿಧಿನೇ ಬದಲಿಸೋ ದೇವರಲ್ಲ. ಒಂದು ಲೆಟ್ರ್ ಬರ್ಕೊಡ್ತೀನಿ, ಇಲ್ಲೇ ಎಲ್ಲಾದರೂ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಸೇರಿಸಿ, ಎಲ್ಲ ಒಳ್ಳೆಯದಾಗತ್ತೆ. ಇರೋ ಅಷ್ಟು ದಿನ ಚೆನ್ನಾಗಿ ನೋಡ್ಕೊಳ್ಳಿ. ಡಾಕ್ಟ್ರ, ಅವ ಬದುಕಿರೋ ಅಷ್ಟು ದಿನ ಆರಾಮಾಗಿರೋಕ್ಕಿಂತ ನಾ ಬದುಕಿರೋ ಅಷ್ಟು ದಿನ ಅವ ಆರಾಮಾಗಿರಂಗೆ ಮಾಡೋಕ್ಕಾಗಲ್ಲ ಡಾಕ್ಟ್ರ. ಭಾಳ ಉಪಕಾರ ಆತ್ರಿ ಡಾಕ್ಟ್ರ. ಇರೋ ಅಷ್ಟು ದಿನ ಚೆನ್ನಾಗಿ ಹೊಲ ಮಾರಿ ಮಗನ ಹೊಲ ಮಾರಿ ಮಗನ ನೋಡಪ್ಪ, ಇದನ್ನು ತೊಗೊಂಡು ಸ್ಟ್ರೈಟ್ ಹೋಗಿ ಎಡಗಡೆ ಹೋಗಿ ಅಲ್ಲಿ ಚಿಲ್ಡ್ರನ್ ಮಾಡಿದೆ, ಅಲ್ಲಿಗೆ ಬಂದು ಡಾಕ್ಟರ್ ನೋಡ್ತಾರೆ. ಓಕೆ? ಹೆದರ್ಬೇಡಪ್ಪ, ನಾ ಹಿಂಗೆ ಹೋಗಿ ಹಿಂಗೆ ಬರ್ತೀನಿ, ಏನೂ ಆಗಂಗಿಲ್ಲ. ನೋಡು ನಾ ಹೆಂಗದೀನಿ. ಒಳ್ಳೆ ಅಪ್ಪ.
ಅಪ್ಪ ನನಗೆ ಹೆದರಿಕೆ ಆಗ್ತೈತಿ. ನನಗೆ ನಿದ್ದೆ ಬೆಳತನಕ ನನ್ನ ಬಾಜುನೇರಪ್ಪ ಆಮ್ಯಾಗ ಎದ್ದವು ಅಂತಿ. ಆಯ್ತಪ್ಪ, ನಿದ್ದೆ ಮಾಡು. ಹಾಂ, ಇದರಲ್ಲಿ ಬರೆದಿರೋ ಮೆಡಿಷನ್ನ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ 3 ಹೊತ್ತು ಊಟ ಆದಮೇಲೆ ಕೊಡಿ. ಊಟಕ್ಕೆ ಉಪ್ಪು ಖಾರ ಎರಡು ಕಡಿಮೆ ಮಾಡಿ. ಸರಿ ಡಾಕ್ಟ್ರ, ನನಗೆ ಇಲ್ಲೇ ಎಲ್ಲರೂ ಅಡುಗೆ ಮಾಡ್ಕೊಳಕ್ಕೆ ಜಾಗ ಕೊಡಿಸ್ತೀರಾ? ಅಡುಗೆ ಯಾಕೆ ಮಾಡ್ಕೊಳ್ತೀಯಾ? ನಮ್ಮಲ್ಲಿ ಕ್ಯಾಂಟೀನ್ ಇದೆ, ಅಲ್ಲೋಗಿ ಊಟ ಮಾಡು. ಇರೋ ರೊಕ್ಕದಾಗ ನನ್ನ ಹೊಟ್ಟೆ ತುಂಬಿಸ್ಕೇಳಕ್ಕಿಂತ ನನ್ನ ಮಗನ ಔಷಧಿ ಖರ್ಚು ಮಾಡ್ಬೇಕ್ರಿ ಡಾಕ್ಟ್ರ. ಉಳ್ದಿರೋ ರೊಕ್ಕ ಇನ್ನು ಎಷ್ಟು ದಿವಸ ಬರ್ತಾವೋ ಗೊತ್ತಿಲ್ಲ ಡಾಕ್ಟ್ರ. ಹಾಂ ರೀ ಲೋಕೇಶ್, ಸರ್ ನೋಡ್ರಿ, ಇವ್ರಿಗೆ ಇಲ್ಲಿ ಅಡುಗೆ ಮಾಡ್ಕೊಳ್ಳೋದಕ್ಕೆಲ್ಲಾದರೂ ಜಾಗ ಮಾಡ್ಕೊಡ್ರಿ. ಏನು ಎತ್ತ ಅಂತ ಕೇಳಬೇಡಿ, ಹೇಳ್ದಷ್ಟು ಕೆಲಸ ಮಾಡಿ. ಸರಿ ಸರ್, ಗೊತ್ತಾಯ್ತಾ? ಶರಣಪ್ಪ, ನಿನಗೆ ಇವರು ಜಾಗ ಮಾಡಿಕೊಡ್ತಾರೆ, ಅಲ್ಲಿ ಅಡುಗೆ ಮಾಡ್ದ, ಆದರೆ ಗಲೀಜು ಮಾಡಬೇಡ. ಇಲ್ಲ ಸರ್. ನಾನಿನ್ನು ಬರಲ್ಲ. ಯವು ಇಲ್ಲೆಲ್ಲ ಇದೆ ಜಾಗ, ಮುಚ್ಕೊಂಡು ಕ್ಯಾಂಟೀನಲ್ಲಿ ತಿನ್ನೋಕ್ಕಾಗಲ್ವಾ? ನನ್ನ ಹತ್ರ ಅಷ್ಟಕ್ಕೊಂದು ರೊಕ್ಕ ಇಲ್ಲರಿ. ರೊಕ್ಕ ಇಲ್ಲ ಅಂದ್ರೆ ಅಲ್ಲಿಂದ ಇಲ್ಲಿಗೆ ಯಾಕೆ ಬರ್ತೀರಾ? ಇದೇನೇನು ಧರ್ಮಛತ್ರ ಅಂತ ತಿಳ್ಕೊಂಬಿಟ್ರೇನಯ್ಯ? ಸರಿ ಸರಿ, ನೀನು ಅಡುಗೆ ಮಾಡ್ಕೊಳಕ್ಕೆ ಒಂದು ಜಾಗ ಹುಡುಕ್ಕೊಡ್ತೀನಿ. ಒಂದು ಅರ್ಧ ಟೀ ಕುಡ್ಕೊಂಬತ್ತೀನಿ, 5 ರೂಪಾಯಿ ಕೊಡಿ. ಅಯ್ಯ ತೆಗಿಯೋ, ಬೇಡವಾ ಜಾಗ? ಹಿಂಗ ದೇವರು ರೊಕ್ಕ ಇಸ್ಕೊಂಡು ನನ್ನ ಮಗನ ಬ್ಯಾನಿ ಆರಾಮ್ ಮಾಡಂಗಿದ್ದಿದ್ರ. ಆದರೆ ಅದ್ಯಾವರು ಈ ವಾರ್ಡ್ ಬಾ ಎಲ್ಲ 5 ರೂಪಾಯಿ ಕೊಡೋಕೆ 100 ಸಲ ಯೋಚನೆ ಮಾಡ್ತಾನೆ. ಬಾ. ಎಲ್ಲಿ ಕೊಡ್ಲೋ ನಿಂಗೆ ಜಾಗನ? ನೋಡ, ಇಲ್ಲಿ ಬಾಯ, ಇಲ್ಲಿ ಮಾಡ್ಕೊ. ಅದೇನು ಮಾಡ್ಕೋಬೇಕು ಅಂತಿದ್ಯಾ ಇಲ್ಲಿ ಮಾಡ್ಕೊ. ಇಲ್ಲಿ ನೋಡಿಲ್ಲ, ಗಲೀಜಿನ ಮಾಡಬೇಡ, ನೀಟಾಗಿ ಇಟ್ಕೋಬೇಕು, ಗೊತ್ತಾಯ್ತಾ? ಭಾಳ ಉಪಕಾರ ಆತ್ರಿ ಅಪ್ಪ. ಹಾಂ, ನನಗೂ ಸುಮಾರಾಗಿ ಆಯಿತು. ಬರಲಾ? ಈ ವಾರ್ಡ್ ಬಾಯಿ ದೇವರೆಲ್ಲ ನಿಜ, ಆದರೆ ಈ ವಾರ್ಡ್ ಬಾಯ್ ಕೈ ಬಾಯಿ ಸೃಷ್ಟಿ ಮಾಡಿರೋನು ಅವನೇ ಅಲ್ವಾ? ನಾನು ಒಂಥರ ದೇವ್ರಿದ್ದ ಹಾಗೆ. ಉಂಡಿಗೆ ಹಾಕೋದನ್ನ ನನ್ನ ಜಾಬ್ಗೆ ಹಾಕು. ಚಿಲ್ಲರೆ ಎಷ್ಟಿಟ್ಟಿದ್ಯಾ?
ಮನೇಲಿ ಹೇಳ್ಬಿಟ್ಟು ಬಂದಿದೆ ಹೆಂಗೆ ಹಳ್ಳಿ ಕಮಾರ. ಸಾಹೇಬ್ರ, ಆ ಮುಂದೆ ಎಡಕ್ಕೆ ರೋಡ್ ಕಾಣುತ್ತಲ್ಲ, ಅಲ್ಲಿ ನಿಂದ್ರಿಸ್ರಿ, ನಾ ಅಲ್ಲಿಂದ ನಡ್ಕೊಂಡು ಹೋಗ್ತೀನಿ. ಭಾಳ ಉಪಕಾರ ಆತ್ರಿ ಸಾಹೇಬ್ರ, ನಾನು ಹೋಗ್ತೀನಿ. ಶರಣಪ್ಪನವ್ರೆ, ಮಗನೇನು ಮಾಡಿದ್ರಿ? ಹಾಸ್ಪಿಟ್ಲಲ್ಲೇ ಬಿಟ್ಟು ಬಂದ್ರ? ಹಡ್ದ ಮಗನ್ನ ಅನಾಥೇಣ ಮಾಡಿ ಬಿಟ್ಟು ಬರೋಕ್ಕಾಗತ್ತೇನ್ರಿ ಸಾಹೇಬ್ರ? ಹೋಗ ಮುಂದೆ ಹೆಗಲ ಮ್ಯಾಗ ಹೊತ್ಕೊಂಡು ಹೋದವ, ಈಗ ತಲೆ ಮ್ಯಾಗ ಹೊತ್ಕೊಂಡು ಹೊಂಟೀನಿ ನೋಡ್ರಿ. ನಾ ಬರ್ತೀನಿ ರೀ ಸಾಹೇಬ್ರ. ಬಲ್ಲೆ ಆಸಾಮಿ ಗುರು, ಒಂಚೂರು ಕ್ಲೂ ಕೊಡ್ದಂಗೆ ಡೆಡ್ ಬಾಡಿನ ಇಲ್ಲಿ ತನಕ ತೊಗೊಂಬಂದವನಲ್ಲ, ಅವನ್ನ ಕಾರಲ್ಲಿ ಹತ್ತಿಸ್ಕೊಂಡಿದ್ದ ತಪ್ಪಾಗೋಯ್ತು. ಈ ಮನುಷ್ಯತ್ವ ಅನ್ನೋ ಕ್ರೆಡಿಟ್ ಕಾರ್ಡನ್ನು ಸಮಯ ಸಿಕ್ಕಿದಾಗ ಚಲಾಯಿಸ್ಕೊಂಡ್ಬಿಡ್ಬೇಕು. ಈ ಥರ ಒಳ್ಳೆ ಚಾನ್ಸ್ಗಳು ಯಾವಾಗಲೂ ಸಿಗಲ್ಲ. ಸರಿನಪ್ಪ, ಈ ಸಾಲ ರಿಕವರ್ ಮಾಡಿರ್ತಾರೆ, ಔಟ್ ಪೋಸ್ಟ್ಗಳಲ್ಲಿ ನಿಂತಿರ್ತಾರಲ್ಲ, ಅವ್ರ ಹತ್ರ ತಗ್ಲಾಕೊಂಡಿದ್ದಿದ್ರೆ ಉಚ್ಕೊಬೇಕಾಗಿತ್ತು ಜೈಲಲ್ಲಿ ಕುತ್ಕೊಂಡು ನಿನ್ನ ಮನುಷ್ಯತ್ವದ ಕಾರಣ. ಹಾಗಾದ್ರೂ ನಮ್ಮ ತಲೆ ಮೇಲಿರೋ ಈ ಮನುಷ್ಯತ್ವ ಅನ್ನೋ ಸಾಲ ಮನ್ನಾ ಆದರೂ ಆಗ್ತಿತ್ತೋ ಏನೋ. ಈ ರೂಲ್ಸು, ಲಾ, ಭಯ ಇವೆಲ್ಲ ಸಂವಿಧಾನ ಬದಲಾಗೋ ತನಕ ಮಾತ್ರ. ಆದರೆ ಈ ಮನುಷ್ಯತ್ವ ಅನ್ನೋದು ಸಾಕು ನಿಲ್ಲಿಸ್ರೋ, ನಡೀರಿ ಹೋಗೋಣ. ಸಾವು ಬದುಕಿನ ಸಂಬಂಧ ಇದು, ಇದನ್ನ ಇಲ್ಲಿಗೆ ಬಿಡಬಾರ್ದು. ಶರಣಪ್ಪನವ್ರೆ, ಗಾಡಿ ಹತ್ತಿ. ಇದೆಲ್ಲ ಹಿಂದೆ ಇಟ್ಬಿಡು, ಅವ್ರಲ್ಲಿ ಕೂತ್ಕೊಳ್ಳಿ, ಅವ್ರಿಗೆ ಹೆಲ್ಪ್ ಮಾಡ.
ದರನಾ 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 ಕಾಲದ ಹೊಳೆಯಲ್ಲಿ ಶವಗಳ ಪಯಣ, ಮನಸ್ಸಿನ ಬೆಂಕೀಲಿ ಮೋಹದ ದಹನ. ಕಾಲದ ಹೊಳೆಯಲ್ಲಿ ಶವಗಳ ಪಯಣ, ಮನಸ್ಸಿನ ಬೆಂಕೀಲಿ ಮೋಹದ ದಹನ. ನೆನಪು ಜೀಕುವ ನದಿಯು, ಸಾವಿನ ಚಕ್ರದ ಸುಳಿಯು. ನೆನಪು ಜೀಕುವ ನದಿಯು, ಸಾವಿನ ಚಕ್ರದ ಸುಳಿಯು. ನಿತ್ಯೆಯ ಚೋಂಪಲ್ಲೆ ಬಂದೀತು ಮಸಣ, ಒಣಗಿದ ಎದೆಯಲ್ಲಿ ಭಾವಗಳ ಮರಣ. ನಿತ್ಯೆಯ ಚೋಂಪಲ್ಲೆ ಬಂದೀತು ಮಸಣ, ಒಣಗಿದ ಎದೆಯಲ್ಲಿ ಭಾವಗಳ ಮರಣ. ತವಕವು ಕಾಡಿನ ಕಿಚ್ಚು, ತಣಿಯದ ಗಾಳಿಯ ರೊಚ್ಚು. ತವಕವು ಕಾಡಿನ ಕಿಚ್ಚು, ತಣಿಯದ ಗಾಳಿಯ ರೊಚ್ಚು. ತಣಿಯದ ಗಾಳಿಯ ರೊಚ್ಚು, ತಣಿಯದ ಗಾಳಿಯ ರೊಚ್ಚು. ಯಪ್ಪ ಯಪ್ಪ, ನನ್ನ ಮಗ ತೀರೋಗ್ಯಾನ. ಅವನನ್ನು ಊರಿಗೆ ಒಯ್ಬೇಕು. ನಮ್ಮ ಊರು ಹೊಸಪೇಟೆ ಹತ್ರ ಐತ್ರಿ. ನಿಮ್ಮ ಗಾಡಿ ತೊಗೊಂಬರ್ತೀರಾ? ಹೊಸಪೇಟೆ ಹತ್ರ 15,000 ಆಗುತ್ತೆ. ನನ್ನ ಕಡೆ 500 ಅದಾವ. ಉಳಿದುದ್ರಕ್ಕೆ ಹೋದ ಕೊಡ್ಲೆ ಕೊಡ್ತೀನಿ ರೀ. ಇವೆಲ್ಲ ಆಗ್ಲಾರ್ದ ಕೆಲಸ ನಡೀತಾರೆ. ಸಾಹೇಬ್ರ, ನನ್ನ ಮಗನ ಊರಿಗೆ ಒಯ್ಬೇಕು. ನಿಮ್ಮ ಗಾಡಿ ತರ್ತೀರಾ? ಎಲ್ಲಿಗೆ? ಹೊಸಪೇಟೆ ಹತ್ರ ಹಳ್ಳಿ ರೀ. ಅಷ್ಟು ದೂರ ಎಲ್ಲ ಬರೋಕ್ಕಾಗಲ್ಲ ರೀ, ಇದು ಬೆಂಗಳೂರು ಲೋಕಲ್ ಅಷ್ಟೇ. ಎಲ್ಲಯ್ಯ ಹೋಗಿದ್ದೆ? ಯಾಕೆ ನಿನ್ನ ಮಗು ಬೇಡವಾ? ಕಾರ್ಪೊರೇಷನವರು ನಿನ್ನ ಮಗುನ ಎತ್ಕೊಂಡು ಹೋದ್ರು. ಈಗ ಬಂದು ಏನು ಮಾಡ್ತೀಯ? ಗಾಬರಿ ಆಗ್ಬಿಟ್ಟಾ? ಏನೂ ಆಗಿಲ್ಲ, ನಿನ್ನ ಮಗು ಇಲ್ಲೇ ಇದೆ. ಹೌದು, ಮಗುನ ತೊಗೊಂಡು ಹೋಗೋದಕ್ಕೆ ಏನು ತಂದಿದ್ಯಾ? ಕಾರ ಆಂಬುಲೆನ್ಸಾ? ಇಲ್ರಿ, ಯಾರೂ ಬರೋಕ್ಕೆ ತಯಾರಿಲ್ಲ. ಎಲ್ಲ ರೊಕ್ಕ ಈಗ ಕೊಡು ಅಂತಾರೆ. ನಾ ಎಲ್ಲಿಂದ ತಂದು ಕೊಡಲಿ? ಇಲ್ಲ ನೋಡ್ರಿ, ನನ್ನ ಕಡೆ ಉಳಿದಿರೋದು ಈ 500 ರೂಪಾಯಿ ಅಷ್ಟ. ಈ 500 ರೂಪಾಯಿಗೆ ಕಾರ್ಪೊರೇಷನ್ನವರೇ ಮಣ್ಣು ಮಾಡಲ್ಲ. ಅಂಥದ್ರಲ್ಲಿ ಕಾರು ನಿಮ್ಮ ಊರಿಗೆ ಬರುತ್ತಾ? ನಾನೇನು ಮಾಡಲಿ ಅಪ್ಪ? ನೋಡ್ರಿ, ನೀವ ದವಾಖಾನೆ ಕಡೆಯಿಂದ ಒಂದು ಗಾಡಿ ಕಳಿಸ್ಕೊಟ್ರಿ. ಈ 500 ರೂಪಾಯಿ ಬೇಕಾರೆ ನೀವೇ ಇಟ್ಕೋರಿ. ಏಯ್, ನಿನ್ಗೇನು ತಲೆಗಿಲ್ಲ ಕೆಟ್ಟಿದ್ಯಾ? ನೀನು ಕೊಡೋ 500 ರೂಪಾಯಿಗೆ ಆಂಬುಲೆನ್ಸ್ನ ನಾನು ಕೊತ್ಕೊಂಬಂದು ಕೊಡಬೇಕಾಗುತ್ತೆ. ಅದು ಅಲ್ಲದೆ ಇಲ್ಲಿರೋ ಗಾಡಿ ಬೆಂಗಳೂರು ಲೋಕಲಲ್ಲಿ ಓಡಾಡೋದಕ್ಕೆ, ನಿಮ್ಮೂರಿಗೆಲ್ಲ ಬರಲ್ಲ ಅದು. ನಾ ಏನು ಮಾಡಲಿ ಅಪ್ಪ? ನನಗೆ ದಿಕ್ಕ ತೋಚವಲ್ದಾಗ್ಯದ. ನೀವೇನಾರ ದಾರಿ ತೋರಿಸ್ರಿ ಅಪ್ಪ. ನಾನೇನು ದಾರಿ ತೋರಿಸ್ಲ ನಿನಗೆ? ನಿನ್ನ ಹತ್ರ ದುಡ್ಡಿದ್ಯಾ? ಊರಿಗೆ ತೊಗೊಂಡು ಹೋಗು. ಇಲ್ಲ ಇಲ್ಲೇ ಎಲ್ಲರೂ ಮಣ್ಣು ಮಾಡು. ಇಲ್ಲ ನಾನು ಊರಿಗೆ ತೊಗೊಂಡು ಹೋಗಲೇಬೇಕು ಅಂತಿದ್ದರೆ ಒಂದು ಕೆಲಸ ಮಾಡು. ಯಾವುದಾದ್ರು ಬಾಕ್ಸ್ ತಂದು ಅದರಲ್ಲಿ ಇಟ್ಕೊಂಡು ತಲೆ ಮೇಲೆ ಹೊತ್ಕೊಂಡು ಹೋಗ್ತಾರು. ಸುಮ್ಮನೆ ನನ್ನ ತಲೆ ತಿನ್ನಬೇಡ. ನನಗೆ ಬೇಕಾದಷ್ಟು ಕೆಲಸ ಇದೆ.
ಬೆಳಗ್ಗೆ ಯಾಕ್ರೋ ಬರ್ತೀರಾ? ಇಂಥವ್ರು ದಿನಕ್ಕೆ 4 ಜನ ಬಂದ್ಬಿಟ್ಟ ಅಂದರೆ ನನಗೆ ಹಣ ಆಯ್ತೋಗ್ಬಿಡುತ್ತೆ ಅಷ್ಟೇ. ಎಲ್ಲಿ ಹೋಗಿದ್ದೆಯಾ ಇಷ್ಟೊತ್ತು? ಹೋಗ್ಬೇಕಾದ್ರೆ ಹೇಳ್ಬಿಟ್ಟು ಹೋಗತ್ತಾನೆ. ಇನ್ನು ಸ್ವಲ್ಪ ಹೊತ್ತೇನಾದರೂ ನೀನು ಬರಲಿಲ್ಲ ಅಂದಿದ್ರೆ ಯಾವುದೋ ಅನಾಥಶವ ಅಂತ ಹೇಳ್ಬಿಟ್ಟು ಕಾರ್ಪೊರೇಷನ್ ಅವ್ರಿಗೆ ಫೋನ್ ಮಾಡಿಬಿಡ್ತಾ ಇದ್ದೆ. ಈಗೇನು ಮಗುನ ತೊಗೊಂಡೋಗ್ತೀಯೋ ಇಲ್ಲೇ ಎಲ್ಲಾದರೂ ಮಣ್ಣು ಮಾಡೋದ? ಸಾಹೇಬ್ರ, ಅವ್ರವ್ವ ಮಗ ಲಗುನ ಆರಾಮ್ ಮಾಡಿಕೊಂಡು ಮನೆಗೆ ಬರ್ತಾನಂತ ದಿನಾ ದೇವ್ರ ಮುಂದೆ ದೀಪ ಹಚ್ಕೊಂಡು ಕಾಯ್ಕೊಂಡು ಕುಂತಿರ್ತಾಳ. ಆಕೆಗೆ ಮುಖ ತೋರಿಸ್ದಂಗೆ ಹೆಂಗೆ ಮಣ್ಣು ಮಾಡೋಕ್ಕಾಗತ್ತೆ ರೀ? ಹಾಗಾದರೆ ಮಗು ತೊಗೊಂಡೋಗಿ ಗಾಡಿ ಮಾಡ್ಕೊಂಬಂದಿದ್ಯೇನು? ಇದೇನು ಟ್ರಂಕ್ ತೊಗೊಂಬಂದಿದ್ಯಾ? ಗಾಡಿ ತರೋಷ್ಟು ರೊಕ್ಕ ನನ್ನ ಕಡೆ ಇಲ್ಲರಿ. ಉಳಿದಿದ್ರಾಗ ಇದನ್ನು ತಂದೀನಿ, ಇದ್ರಾಗ ನನ್ನ ಮಗನ ಹಾಕ್ಕೊಂಡು ಹೋಗ್ತೀನಿ. ನಿನಗೇನು ಹುಚ್ಚಿಡ್ದಿದ್ಯಾ? ಮಗುನ ಈ ಟ್ರಂಕ್ ಒಳಗೆ ಇಟ್ಕೊಂಡು ತೊಗೊಂಡೋಗ್ತೀಯಾ? ಬುದ್ಧಿ ನೆಟ್ಟಿದೆಯಾ ನಿನಗೆ? ಅದ್ಯಾವುದೂ ಗೊತ್ತಿಲ್ಲ ರೀ ಸಾಹೇಬ್ರ. ಆದ್ರೆ ಕೊನೆ ಸರಿ ಅವ್ರವ್ವಾಗ ನನ್ನ ಮಗನ ಮುಖ ತೋರಿಸಿದ್ರೆ ನನಗೆ ಅಷ್ಟ ಸಾಕು. ಡಾಕ್ಟ್ರ, ನನ್ನ ಮಗನ್ನ ನನಗೆ ಕೊಟ್ಟುಬಿಡ್ರಿ.
ಪ್ರೇಮವು ಆತ್ಮದ ಹರಿವು ಇರುವಿಗೆ ಅರಿವಿನ ಮರೆವು 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 ಕವಿಸಿದ್ದ ಎಲ್ಲಿ ಕವಿಸಿದ್ದ ಕವಿಸಿದ ಇಲ್ಲಿ ಹಿಡ್ಕೊಂಡೆ ಹೋದಲ್ಲ ಈಗ ಸಿಕ್ತಿ ನೋಡು ಕವಿಸಿದ್ದ ರೀ 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 ಕವಿಸಿದ್ದ ಎಲ್ಲಿ ಕವಿಸಿದ್ದ ಇಲ್ರಿ ರೀ ಕವಿಸಿದ್ದ ಎಲ್ಲಿ ಗವಿಸಿದ್ದ ಎಲ್ಲಿ ಗವಿಸಿದ್ದ ಎಲ್ರಿ ಎಲ್ಲಿ ಎಲ್ಲಿ ಬಿಟ್ಟು ಬಂದ್ರೆ ಅವನ್ನೇ ಕವಿಸಿದ್ದ ಎಲ್ರಿ ಮಾತಾಡ್ರಿ ರೀ ಕವಿಸಿದ್ದ ಎಲ್ಲೇ ಇವ್ರು ಯಾರು ರೀ ಮಾತಾಡ್ರಿ ಕವಿಸಿದ್ದ ಎಲ್ಲೇ ಹೇಳ್ರಿ ಎಲ್ಲಿ ಬಿಟ್ಟು ಬಂದ್ರೆ ಅವನ್ನ ಈ ಪಟ್ಟಿಗೆ ಏನೈತಿ ಏನೈತಿ ಬೇಡ ಬೇಡ ನಾ ನೋಡ್ಬೇಕು ಅಳಬೇಡ ಗವಿಸಿದ್ದು ಮಕ್ಕೊಂಡ ಅಳಬೇಡ
ಕವಿಸಿದ್ದ ಕವಿಸಿದ್ದ ಮಕ್ಕೊಂಡ ಹೆಣ ತೋರಿಸಿ ಹಣ ಮಾಡೋದು ಬೇಡವಾ? ಶರಣಪ್ಪನವ್ರೆ, ಯಾರನ್ನಾರು ಕರಿಬೇಕಾ? ನಮಗೆ ಯಾರಿಲ್ಲ ಸಾಹೇಬ್ರ, ನಾವ ಮೂವರು ಇರೋರು. ಮಗನೆಲ್ಲಿ ಮಣ್ಣು ಮಾಡ್ಬೇಕು ಅಂತಿದ್ದೀರಾ? ಎಲ್ಲಿ ಮಾಡುತ್ತೆ ಸಾಹೇಬ್ರ? ಇರೋ 1 ಎಕರೆ ಹೊಲ ಮಗನ ಉಳಿಸಿ ಗೆಳಕ್ಕೆ ಮಾರಿದ್ದೀವಿ. ಈಗ ಹಂಗಾಗಲ್ಲ ಜಾಗರ ನಮ್ಗೆ ಹೊಲ ಮನ ಇದಷ್ಟೇ ಉಳಿದೈತೆ ನೋಡ್ರಿ ನಮ್ಗೆ.
ಯಾರಿದ್ದೀರಾ ಇಲ್ಲಿ? ಯಾರು ಇಲ್ವೇನ್ರಿ? ನೋಡಿದ್ಯಾ, ಸ್ವಲ್ಪ ಮಿಸ್ ಆಗಿ ಕಾಲ್ ಜಾರಿ ಬಿದ್ದಿದ್ರೆ ಎಷ್ಟು ಹೇಳಿದ್ರು ನನ್ನ ಮಾತೇ ಕೇಳಲ್ಲ. ಅಲ್ಲಪ್ಪ, ನೀನು ರಾತ್ರಿ ಒಬ್ಬನೇ ಇರ್ತೆ ಅಂತ ನಾನು ಬಂದಿರೋದು. ಹೌದೌದು, ನನ್ನನ್ನು ಯಾರೋ ಆರಿಸ್ಕೊಂಡು ಹೋಗ್ತಾರಂತನ? ಆರಿಸ್ಕೊಂಡು ಹೋಗ್ತಾರಂತಲ್ಲ, ನಿನ್ನ ಜೊತೆಗಿದ್ರ ಇನ್ನೂ ಚೆನ್ನಾಗಿರ್ತದೆ. ನನಗೇನು ನಿನ್ನ ಜೊತೆ ಬೇಡ. ಈ ಕತ್ಲಲ್ಲಿ, ಈ ಚಳಿಯಲ್ಲಿ ಒಂದಕ್ಕೆ ಎರಡಕ್ಕೆ ಹೋಗೋದು ಇಲ್ಲಿ ತುಂಬ ಕಷ್ಟ. ನಾಳೆಯಿಂದ ಮನೇಲಿರೋ, ಆಯ್ತಾ? ಸಾರಿ ಸರ್, ಏನು ಬೇಕಾಗಿತ್ತು? ಏನಿದೆ ತಿನ್ನೋಕ್ಕೆ? ಸರ್ ಫ್ರೈಡ್ ರೈಸ್ ಇದೆ ಸರ್. ಫ್ರೈಡ್ ರೈಸ್ ಅದು ಬಿಟ್ಟು ಬೇರೆ? ಅದು ಬಿಟ್ಟು ಬೇರೆ ಏನಿಲ್ಲ ಸರ್, ಬರೀ ಫ್ರೈಡ್ ರೈಸ್ ಇದೆ. ಲೇಟ್ ಆಯ್ತಲ್ಲ ತುಂಬ. ಆಯ್ತು, ಒಂದು ಕೆಲಸ ಮಾಡಿ, ಫ್ರೈಡ್ ರೈಸ್ 3 ಪ್ಲೇಟ್ ಕೊಡಿ. ಆಯ್ತು ಸರ್, ತರ್ತೀನಿ. ಸರ್, ಅಟ್ಲೀಸ್ಟ್ ಈಗಲಾದರೂ ಎದ್ದು ಕೈ ತೊಳ್ಕೊಂಬನ್ನಿ ಸರ್. ಮಣ್ಣು ಕೈಗೆ ಮೆತ್ಕೊಂಡಿದೆ. ಹಲೋ ಅಮ್ಮ, ಅಪ್ಪಂಗೆ ಫೋನ್ ಕೊಡು.